ಹಾಯ್ ಹಲೋ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಈ ತರಗತಿಯಲ್ಲಿ ನಾವು ಇತಿಹಾಸ ವಿಭಾಗದಲ್ಲಿ ಇತಿಹಾಸದ ಕುರಿತಾಗಿ ಸ್ಕೂಲ್ ಬುಕ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು 6th ಸ್ಟ್ಯಾಂಡರ್ಡ್ ಸ್ಕೂಲ್ ಬುಕ್, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇದೆ. ಸೊ ಹೇಳ್ತಾರೆ ಗೌರ್ಮೆಂಟ್ ಕೆಲಸ ಬೇಕು ಅಂದ್ರೆ ಗೌರ್ಮೆಂಟ್ ಬುಕ್ಸ್ ಮೊದಲಿಗೆ ಓದ್ರಿ ಅಂತ. ಬಟ್ ಇಲ್ಲಿ ಯಾವ್ಯಾವ ಕ್ವಶನ್ಸ್ ಆಗ್ತಿದಾವೆ ಅಂತ ಬಿಗಿನರ್ಸ್ಗೆ ಗೊತ್ತಾಗೋದಿಲ್ಲ, ಮತ್ತೆ ಹೆಂಗ್ ಓದ್ಬೇಕು ಅಂತ ಗೊತ್ತಾಗಿರುತ್ತೆ. ಬಟ್ ಸಮ್ ಟೈಮ್ ಹಿಂಗೆ ಶಾರ್ಟ್ ಕಟ್ ಆಗಿ ನೋಟ್ಸ್ ಹೆಂಗ್ ಮಾಡೋದನ್ನ ಹೇಳ್ಕೊಂತ ಹೋಗ್ತೀನಿ. ಯಾರು ನೋಟ್ಸ್ ಮಾಡ್ಬೇಕು ಅಂತ ಏನಿಲ್ಲ, ಸುಮ್ಮನೆ ಒಂದ್ ಸ್ವಲ್ಪ ಲೆಸನ್ ಕೇಳಿಸ್ತಾ ನೀವು ಹೋದ್ರೆ ನಿಮ್ಗೆ ಅದು ಅರ್ಥ ಆಗ್ತಾ ಹೋಗ್ತದೆ. ಬಟ್ ಸ್ಕೂಲ್ ಬುಕ್ ಓದೋದು ನನಗೆ ತುಂಬಾ ಖುಷಿಕರ ವಿಷಯ, ಯಾಕಂದ್ರೆ ಸ್ಕೂಲ್ ಬುಕ್ ಅಲ್ಲಿ ಆ ರೀತಿ ನಮ್ಮನ್ನ ಇನ್ವಾಲ್ವ್ಮೆಂಟ್ ಮಾಡಿ ಓದ್ಸಕ್ ಸ್ಟಾರ್ಟ್ ಮಾಡಿಸುತ್ತೆ ಸ್ಕೂಲ್ ಬುಕ್. ಈಗ ನೋಡೋಣ 6th ಸ್ಟ್ಯಾಂಡರ್ಡ್ ಇತಿಹಾಸ ಬುಕ್ ಅನ್ನ ನೋಡೋಣ. ಏನಿದೆ ಇಲ್ಲಿ, ಮೌರ್ಯಾಸ್ ಅಂತ ಇದೆ. ಟಾಪಿಕ್ ಯಾವುದು? ಮೌರ್ಯಾಸ್. ಏನ್ ಹೇಳುತ್ತೆ ಮೌರ್ಯಾಸ್? ಈ ಮೌರ್ಯಾಸ್ ಹೇಳುತ್ತೆ, ನೋಡ್ರಿ ಏನ್ ಕೊಟ್ಟಿದ್ದಾರೆ. ಚಿಲ್ಡ್ರನ್, ದೇರ್ ಇಸ್ ಅ ವೀಲ್ ಇನ್ ಸೆಂಟರ್ ಆಫ್ ನ್ಯಾಷನಲ್ ಫ್ಲಾಗ್. ಅವ್ರೇನ್ ಹೇಳ್ತಿದ್ದಾರೆ, ವಿದ್ಯಾರ್ಥಿಗಳೇ, ಇಲ್ಲಿ ನಿಮ್ಮ ನ್ಯಾಷನಲ್ ಫ್ಲಾಗ್ ಇದೆಯಲ್ಲ, ಫ್ಲಾಗ್ ಅಲ್ಲಿ ಒಂದು ಚಕ್ರ ಇದೆ. ಡು ಯು ನೋ ಇಟ್ಸ್ ನೇಮ್? ಅದ್ರ ಹೆಸರು ನಿಮ್ಗೆ ಗೊತ್ತಾ? ದಟ್ ಈಸ್ ಅಶೋಕ ಚಕ್ರ. ಅದನ್ನ ಏನಂತ ಕರಿಬೇಕು ಅಂತ ಹೇಳ್ತಾರೆ ಅವರು? ಅಶೋಕ ಚಕ್ರ. ಇಟ್ ಈಸ್ ಇನ್ಕ್ರಿಪ್ಟೆಡ್ ಇನ್ ಅವರ್ ನ್ಯಾಷನಲ್ ಫ್ಲಾಗ್ ಟು ಸಿಂಬಲೈಸ್ ಪ್ರೋಗ್ರೆಸ್. ಯಾವುದರ ಪ್ರೋಗ್ರೆಸ್ ಆಗಿ? ಇದೆಲ್ಲ ಕ್ವಶನ್ ಆಗಿದೆ, ಇದು ಎಲ್ಲಾ ಕಡೆ ಕ್ವಶನ್ ಆಗಿದೆ. ಅದು ನಾನು ಹೇಳ್ತಿರೋದು ಸುಮ್ಮನೆ ಹೇಳ್ತಿಲ್ಲ, ಹೇಳ್ತಾರ ಅವರು. ಭಾರತ ರಾಷ್ಟ್ರದ ಧ್ವಜದಲ್ಲಿ ಇರ್ತಕ್ಕಂಥ ಈ ಅಶೋಕ ಚಕ್ರ ಇದೆಯಲ್ಲ, ಅಶೋಕ ಚಕ್ರ ಯಾವುದರ ಸಂಕೇತ? ಪ್ರೋಗ್ರೆಸ್. ಯಾವುದರ ಸಂಕೇತ? ಪ್ರೋಗ್ರೆಸ್ ಅಂದ್ರೆ ಪ್ರಗತಿಯ ಸಂಕೇತ. ದೆನ್ ಹೂ ಈಸ್ ಅಶೋಕ? ಸರಿ, ಇದು ಅಶೋಕ ಚಕ್ರ ಅಂತ ಕರೆದ್ರೆ, ಹಾಗಿದ್ರೆ ಅಶೋಕ ಯಾರು? ಟು ವಿಚ್ ಡೈನಾಸ್ಟಿ ಡಸ್ ಹಿ ಬಿಲಾಂಗ್? ಯಾವ ಸಾಮ್ರಾಜ್ಯಕ್ಕೆ ಅವನು ಒಳಪಟ್ಟಿದ್ದ? ವಾಟ್ ಈಸ್ ದ ಹಿಸ್ಟರಿ ಆಫ್ ದಟ್ ಫ್ಯಾಮಿಲಿ? ಏನು ಅವರ ಕುಟುಂಬದ ಇತಿಹಾಸ ಏನು? ವಾಟ್ ಆರ್ ದ ಕಾಂಟ್ರಿಬ್ಯೂಷನ್ ಆಫ್ ಅಶೋಕ? ಏನ್ ಕೊಡುಗೆ ಕೊಟ್ಟ ಅಶೋಕ? ಯಾಕೆ ನಾವು ಅವನ ಒಂದು ಆ ಚಕ್ರವನ್ನ, ಅಶೋಕ ಚಕ್ರವನ್ನ ಅಲ್ಲಿ ಧ್ವಜದಲ್ಲಿ ಹಾಕಿದೀವಿ? ಎಲ್ಲವನ್ನ ನೋಡೋಣ ಅಂತ ಹೇಳ್ತಿದ್ದಾರೆ ಅವರು. ನೆಕ್ಸ್ಟ್, ಓಕೆನಾ? ಹಾಗಿದ್ರೆ ಅಶೋಕ ಚಕ್ರ ಓದಿದ ನಂತರ ಇಲ್ಲಿ ನೋಡ್ರಿ, ದ ಮಯೂರ ಎಂಪೈರ್ ವಾಸ್ ಫಸ್ಟ್ ಎಂಪೈರ್ ಇನ್ ಇಂಡಿಯಾ. ಇದು ಇಂಪಾರ್ಟೆಂಟ್. ಯಾವ ಸಾಮ್ರಾಜ್ಯ ಭಾರತ ದೇಶದ ಮೊದಲ ಎಂಪೈರ್ ಅಂತ ಕೇಳಿದ್ರೆ ಮಯೂರ ಸಾಮ್ರಾಜ್ಯ. ಮೌರ್ಯ ಅಂತಕ್ಕಂಥ ಎಂಪೈರ್ ಈ ದೇಶದ ಮೊದಲ ಸಾಮ್ರಾಜ್ಯ. ಚಂದ್ರಗುಪ್ತ ಮೌರ್ಯ ಎಸ್ಟಾಬ್ಲಿಷ್ ದ ಮೌರ್ಯ ಎಂಪೈರ್. ಕೇಳ್ತಾರೆ, ಯಾರು ಮೌರ್ಯ ಸಾಮ್ರಾಜ್ಯವನ್ನ ಎಂಪೈರ್ ಮಾಡಿದ್ರು? ಒಂದು ಕ್ವಶನ್ಸ್, ಪ್ರತಿಯೊಂದು ಕ್ವಶನ್ಸ್ ಇಲ್ಲೊಂದು ಕ್ವಶನ್ ಆಗತ್ತೆ. ಅಂದ್ರೆ ಒಂದು ಕ್ವಶನ್ ಏನು, ರಾಷ್ಟ್ರಧ್ವಜದಲ್ಲಿ ಇರ್ತಕ್ಕಂಥ ಮಧ್ಯ ಚಕ್ರ ಯಾರ್ದು? ಅಶೋಕ ಚಕ್ರ. ಎರಡನೇ ಕ್ವಶನ್ ಏನು, ಈ ಅಶೋಕ ಚಕ್ರದ ಸಿಂಬಾಲ್ ಏನು, ಯಾಕೆ ಯೂಸ್ ಮಾಡ್ತೀವಿ? ಪ್ರೋಗ್ರೆಸ್, ಪ್ರಗತಿಗೆ ಅದರ ಸಂಕೇತವಾಗಿ ಯೂಸ್ ಮಾಡ್ತಾ ಇದೀವಿ. ನೆಕ್ಸ್ಟ್, ಭಾರತ ದೇಶದ ಮೊದಲ ಫಸ್ಟ್ ಎಂಪೈರ್, ಮೊದಲ ಸಾಮ್ರಾಜ್ಯ ಯಾವುದು? ಮಯೂರ ಸಾಮ್ರಾಜ್ಯ. ಮಯೂರ ಸಾಮ್ರಾಜ್ಯದ ಸ್ಥಾಪಕ ಯಾರು? ಪ್ರತಿಯೊಂದು ಕ್ವಶನ್ಸ್ ಆಗಿದಾವೆ. ಓಕೆನಾ? ಇದು 6th ಸ್ಟ್ಯಾಂಡರ್ಡ್ ನಾವು ಓದುವಾಗ ನಮ್ಗೆ ಅರ್ಥ ಆಗಿರೋದಿಲ್ಲ, ಇವೇ ಮುಂದೆ ಬರ್ತವೆ ಅಂತ. ಬಟ್ ಇವತ್ತು ವಾಪಸ್ ರಿಪೀಟ್ ಓದ್ಬೇಕಾಗಿದೆ. ಇದೇ ಪವರ್ ಆಫ್ ಸ್ಕೂಲ್ ಬುಕ್ಸ್. ಓಕೆನಾ? ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾನೆ? ಮೌರ್ಯ ಸಾಮ್ರಾಜ್ಯವನ್ನು ಎಂಪೈರ್ ಅನ್ನು ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ ನೋಡ್ರಿ, ಇಲ್ಲಿ ಅಶೋಕ ಎಂಪೈರ್ ಕೊಟ್ಟಿದ್ರೆ ಅದನ್ನ ಹೇಳುವಾಗ ಇಲ್ಲಿ ರಿಟರ್ನ್ ಬಂದಿಲ್ಲಿ ನೆಕ್ಸ್ಟ್ ವರ್ಷನ್. ಬಟ್ ಇಲ್ಲಿ ನೋಡ್ರಿ, ಚಂದ್ರಗುಪ್ತ ಮೌರ್ಯ ಬಗ್ಗೆ ನೋಡಕ್ ಹೋಗೋಣ. ಚಂದ್ರಗುಪ್ತ ಮೌರ್ಯ ಯಾರು? ಎಂಪೈರ್ ಏನು, ಮೌರ್ಯ ಸಾಮ್ರಾಜ್ಯಕ್ಕೆ ಸ್ಥಾಪನೆ ಮಾಡಿರ್ತಕ್ಕಂಥವ್ನು. ಓಕೆನಾ? ಚಂದ್ರಗುಪ್ತ ಮೌರ್ಯ ವಾಸ್ ಅಡ್ವಾಂಟೇಜರ್ ಆಫ್ ಯೂತ್. ಅವನು ಯುವಕರಿಗೆ ಬೇಕಾಗಿರ್ತಕ್ಕಂಥ ಒಬ್ಬ ಸ್ಫೂರ್ತಿದಾಯಕ ವ್ಯಕ್ತಿ ಅಂತ ಹೇಳ್ತಾರೆ. ಓಕೆ, ಪರವಾಗಿ. ವಿಷ್ಣುಗುಪ್ತ ತಕ್ಷಶಿಲಾ ವಾಸ್ ಇನ್ಸ್ಟಾಲ್ಡ್ ಬೈ ಧನಾನಂದ. ಇಲ್ಲಿ ಏನಾಗುತ್ತೆ, ಇವನಿಗೆ ಹರ್ಟ್ ಆಗುತ್ತೆ. ಯಾರಿಗೆ? ವಿಷ್ಣುಗುಪ್ತನಿಗೆ. ತಕ್ಷಶಿಲಾದ ವಿಷ್ಣುಗುಪ್ತನಿಗೆ ಏನಾಗುತ್ತೆ, ಧನಾನಂದ ಅಂತಕ್ಕಂಥ ಒಬ್ಬ ವ್ಯಕ್ತಿಯಿಂದ ಅಸಹ್ಯ ಮಾಡ್ತಾರೆ, ಹೀಯಾಳಿಸ್ತಾರೆ. ಅಂದ್ರೆ ಇನ್ಸಲ್ಟ್ ಆಗ್ತದ ಅವನಿಗೆ. ಈ ಧನಾನಂದ ಯಾರು ಅಂದ್ರೆ ಕಿಂಗ್ ಆಫ್ ನಂದ ಡೈನಾಸ್ಟಿ. ಏನು ಉತ್ತರ ಭಾರತದ ಸಾಮ್ರಾಜ್ಯಗಳಲ್ಲಿ ನಂದ ಡೈನಾಸ್ಟಿ ಅಂತ ಇತ್ತು.
ಆ ನಂದ ಡೈನಾಸ್ಟಿಯ ರಾಜ ಯಾರು? ಧನನಂದ. ಈ ಧನನಂದ ಯಾರಿಗೆ ಹರ್ಟ್ ಮಾಡ್ತಾನೆ ಅಂದ್ರೆ ವಿಷ್ಣುಗುಪ್ತನಿಗೆ ಹರ್ಟ್ ಮಾಡ್ತಾನೆ. ನೋಡ್ರಿ, ಇತಿಹಾಸದಿಂದ ಹೇಗೆ ಬೆಳಿಬೇಕು ಅಂತ ಗೊತ್ತಾಗೋದು. ಯಾರಿಂದ ಹರ್ಟ್ ಆಯ್ತು? ಧನನಂದನಿಂದ ಹರ್ಟ್ ಆಯ್ತು. ಈ ಧನನಂದ ಯಾರು? ನಂದ ಸಾಮ್ರಾಜ್ಯದ ರಾಜ. ಇವನಿಗೆ ಇನ್ಸಲ್ಟ್ ಆದದ್ದು ಯಾರಿಗೆ? ವಿಷ್ಣುಗುಪ್ತನ್ಗೆ. ಓಕೆನಾ? ಇಲ್ಲ ಒಂದು ಕ್ವಶನ್ ಆಗತ್ತೆ, ಏನು? ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಮಾಡಿದವನು ಯಾರು? ಚಂದ್ರಗುಪ್ತ ಮೌರ್ಯ. ಹಾಗಿದ್ರೆ ವಿಷ್ಣುಗುಪ್ತನಿಗೆ ಯಾರಿಂದ ನಿಂದನೆಗೊಳಪಟ್ಟ? ಧನನಂದನಿಂದ. ಈ ಧನನಂದ ಯಾರು? ಕಿಂಗ್ ಆಫ್ ನಂದ ಡೈನಾಸ್ಟಿ. ಓಕೆನಾ? ನೆಕ್ಸ್ಟ್, Vishnugupta was wise and expert strategist, heard and names of Chanakya and Kautilya. ಈ ವಿಷ್ಣುಗುಪ್ತನಿಗೆ ಇನ್ನೊಂದೆರಡು ಹೆಸರಿತ್ತು. ಈ ವಿಷ್ಣುಗುಪ್ತನಿಗೆ ಇನ್ನೂ ಹೆಸರಿದ್ದಾವೆ. ಆ ವಿಷ್ಣುಗುಪ್ತನಿಗೆ ಇನ್ನೊಂದು ಹೆಸರೇನು? ಚಾಣಕ್ಯ, ಕೌಟಿಲ್ಯ ಅಂತಾನು ಕರೀತಾರೆ. ಹಿ ಟ್ರೈನ್ಡ್ ಚಂದ್ರಗುಪ್ತ ಮೌರ್ಯ. ಯಾವಾಗ ಧನನಂದನಿಂದ ಹರ್ಟ್ ಆಯ್ತಲ್ಲ ವಿಷ್ಣುಗುಪ್ತನಿಗೆ, ಕೌಟಿಲ್ಯ ಅಥವಾ ಚಾಣಕ್ಯನಿಗೆ, ಈ ಚಾಣಕ್ಯ ಏನ್ ಮಾಡ್ತಾನೆ ಅಂತಂದ್ರೆ ಚಂದ್ರಗುಪ್ತ ಮೌರ್ಯ ಅಂತಕ್ಕಂಥ ಒಬ್ಬ ವ್ಯಕ್ತಿಗೆ ಆರ್ಟ್ ಆಫ್ ವಾರ್ಫೇರ್ ಹೆಲ್ಪ್ ಹಿಮ್ ಎಸ್ಟಾಬ್ಲಿಷ್ಡ್ ಹಿಸ್ ಆರ್ಮಿ. ಅವನಿಗೆ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡ್ ಬರ್ತಾನೆ. ಮುಂದಿನ ತರಗತಿಯಲ್ಲಿ ಹೈಯರ್ ಎಜುಕೇಶನ್ ಮುಂದಿನ ಕ್ಲಾಸಲ್ಲಿ ಓದುವಾಗ ಇದಕ್ಕಿಂತ ಎಕ್ಸ್ಟೆಂಡೆಡ್ ಹಿಸ್ಟ್ರಿ ಅದೆಲ್ಲ ಗೊತ್ತಾಗ್ತದೆ. ಬಟ್ ಇಲ್ಲಿ ನೆನ್ಪಿಟ್ಕೊರಿ, ಚಾಣಕ್ಯ ಏನ್ ಮಾಡ್ತಿದ್ದಾನೆ? ಚಂದ್ರಗುಪ್ತ ಮೌರ್ಯ ಅಂತಕ್ಕಂಥ ಒಬ್ಬ ವ್ಯಕ್ತಿಗೆ ಏನು ವಾರ್ಫೇರ್ ಆಗಿರ್ತಕ್ಕಂಥದ್ದು ಮತ್ತೆ ಆರ್ಮಿಯನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿದ್ದಾನೆ, ಗೈಡ್ ಮಾಡ್ತಿದ್ದಾನೆ. ಯಾರೋ? ಚಂದ್ರಗುಪ್ತ ಮೌರ್ಯನನ್ನ ಯಾರು ಗೈಡ್ ಮಾಡ್ತಿದ್ದಾರೆ? ಚಾಣಕ್ಯ ಗೈಡ್ ಮಾಡ್ತಿದ್ದಾನೆ. ನೆಕ್ಸ್ಟ್, ಧನನಂದ ಹ್ಯಾಡ್ ಲಾಸ್ಟ್ ದ ಕಾನ್ಫಿಡೆನ್ಸ್ ಆಫ್ ಹಿಸ್ ಸಬ್ಜೆಕ್ಟ್ಸ್ ಅಂಡ್ ಚಂದ್ರಗುಪ್ತ ಮೌರ್ಯ ವಾಸ್ ಏಬಲ್ ಟು ಡಿಥೋರ್ನ್ ಹಿಮ್ ಈಸಿಲಿ. ಅವಾಗ ಧನನಂದನಿಗೆ ಗೊತ್ತಾಯ್ತು, ಅವನಿಗೆ ವಿಶ್ವಾಸ ಕಡಿಮೆ ಆಯ್ತು ಧನನಂದನಿಗೆ. ಇನ್ನು ಚಂದ್ರಗುಪ್ತ ಮೌರ್ಯ ನನ್ನನ್ನು ಸೋಲಿಸ್ತಾನೆ ಅಂತಕ್ಕಂಥದ್ದು ಗೊತ್ತಾಯ್ತು. ಆಮೇಲೆ ಇಲ್ಲಿ ಚಂದ್ರಗುಪ್ತ ಮೌರ್ಯ ವಾಸಿ ಏನು ಅವರನ್ನ ಧನನಂದನನ್ನ ಈಸಿಲಿ ಸೋಲಿಸ್ಬಿಡ್ತಾನೆ. ಚಂದ್ರಗುಪ್ತ ಮೌರ್ಯ ಎಸ್ಟಾಬ್ಲಿಷ್ ಮೌರ್ಯ ಎಂಪೈರ್. ಆಗ ಧನನಂದನನ್ನ ಸೋಲಿಸಿ ಕ್ವಶನ್ಸ್ ಕೇಳ್ತಾರೆ, ಚಂದ್ರಗುಪ್ತ ಮೌರ್ಯನು ಯಾವ ಸಾಮ್ರಾಜ್ಯದ ರಾಜನನ್ನ ಸೋಲಿಸಿ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ ಅಂದ್ರೆ ಧನನಂದನ ಸಾಮ್ರಾಜ್ಯ ಅಂದ್ರೆ ನಂದ ಸಾಮ್ರಾಜ್ಯವನ್ನ ಸೋಲಿಸಿ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಇವನೇ ಅಪ್ಲೈಡ್ ಕ್ವಶನ್ಸ್ ಅಂತ ಕೇಳ್ತಾರೆ. ಇಲ್ಲಿ ಹೆಂಗ್ ಓದ್ತಿದ್ದೀರಿ ನೀವು? ಧನನಂದನ ಸೋಲಿಸಿದ್ಯಾರು? ಚಂದ್ರಗುಪ್ತ ಮೌರ್ಯ. ಬಟ್ ಇಲ್ಲಿ ಗೈಡ್ ಮಾಡಿದ್ಯಾರು? ಚಾಣಕ್ಯ, ಕೌಟಿಲ್ಯ ಅಥವಾ ವಿಷ್ಣುಗುಪ್ತ. ಸೊ ಇದನ್ನ ಹೆಂಗ್ ಕ್ವಶನ್ಸ್ ಕೇಳ್ತಾರೆ ಅವರು? ಚಂದ್ರಗುಪ್ತ ಮೌರ್ಯನು ಧನನಂದನನ್ನ ಯಾರ ಸಹಾಯದಿಂದ ಸೋಲಿಸಿದ ಅಂತ ಕೇಳಿದ್ದು ಅಂದ್ರೆ ಕೌಟಿಲ್ಯನ ಸಹಾಯದಿಂದ ಅಂತ ಹೇಳಿದ್ವಿ. ಏನೇ ಇದ್ರು ಇಲ್ಲೇ ಕ್ವಶನ್ಸ್ ಅರೈಸ್ ಆಗೋದು. ನೆಕ್ಸ್ಟ್, ಚಂದ್ರಗುಪ್ತ ಮೌರ್ಯ ಎಸ್ಟಾಬ್ಲಿಷ್ ಮೌರ್ಯ ಎಂಪೈರ್ ಯಾವಾಗ? 2300 ಇಯರ್ಸ್ ಅಗೋ, 2300 ಇಯರ್ಸ್ ಅಗೋ. ಎಲ್ಲಿ ಮಾಡಿದ ಅಂತಂದ್ರೆ ಪಾಟಲಿಪುತ್ರ. ಮೊದಲು ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಪಾಟಲಿಪುತ್ರ. ಈಗ ಕ್ವಶನ್ಸ್ ಹೆಂಗ್ ಕ್ರಿಯೇಟ್ ಆಗ್ತಿದ್ದಾವೆ ಅಂದ್ರೆ ನೌ ಪಾಟ್ನಾ. ಈಗ ಅದು ಪಾಟಲಿಪುತ್ರದ ಹೆಸರು ಏನೀಗ? ಅದ್ರ ಹೆಸರು ಪಾಟ್ನಾ. ಹಾಗಿದ್ರೆ ಈಗ ಪಾಟ್ನಾ ಏನಾಗಿದೆ ನೋಡ್ರಿ, ಎಷ್ಟು ಮ್ಯಾಟರ್ ಇದೆ ಇದರಲ್ಲಿ. ಈ ಪಾಟ್ನಾ ಅನ್ನೋದು ಬಿಹಾರದ ಕ್ಯಾಪಿಟಲ್ ಆಫ್ ಬಿಹಾರ್. ಈಗ ಬಿಹಾರ ರಾಜ್ಯದ ರಾಜಧಾನಿ ಯಾವುದು? ಪಾಟ್ನಾ. ಪಾಟ್ನಾದ ಹಿಂದಿನ ಹೆಸರೇನು? ಪಾಟಲಿಪುತ್ರ. ಇಷ್ಟು ಗೊತ್ತಾದ್ರೆ ಸಾಕು. ಇನ್ ಹಿಸ್ ಕ್ಯಾಪಿಟಲ್. ನೆಕ್ಸ್ಟ್, ಲೆಟರ್ ಚಂದ್ರಗುಪ್ತ ಮೌರ್ಯ ಆರ್ಗನೈಸ್ಡ್ a huge army and marched towards north west India. ನಾರ್ತ್ ವೆಸ್ಟ್ ಇಂಡಿಯಾ ಅಂದ್ರೆ ಯಾವುದು? ಓಕೆನಾ? ನಾರ್ತ್ ವೆಸ್ಟ್ ಇಂಡಿಯಾ ಅಂತಂದ್ರೆ ಏನು? ಈ ಕಡೆ ಈ ಸೈಡ್ ಬರ್ತಾ ಇದ್ದ. ನೆಕ್ಸ್ಟ್, ದೀಸ್ ಟೆರಿಟೋರೀಸ್ previously occupied by ಅಲೆಕ್ಸಾಂಡರ್ ಆಫ್ ಮೆಸಿಡೋನಿಯಾ. ಆದ್ರೆ ಚಂದ್ರಗುಪ್ತ ಮೌರ್ಯ ಆಡಳಿತ ಮಾಡುವ ಸಂದರ್ಭದಲ್ಲಿ ಉತ್ತರ ಭಾರತದ ಅತಿ ಹೆಚ್ಚಿನ ಎಲ್ಲಾ ಪ್ರಾಂತ್ಯಗಳು ಯಾರಿಂದ ಆಡಳಿತ ಇದು ಯಾರಿಂದ ಆಡಳಿತ ಪಡ್ತಾ ಇದ್ವು? ಅಲೆಕ್ಸಾಂಡರ್ ದ ಗ್ರೇಟ್. ಅಲೆಕ್ಸಾಂಡರ್ ಇವನು ಮೆಸಿಡೋನಿಯಾದ ರಾಜ, ಇವನಿಂದ ಆಡಳಿತ ಪಡ್ತಾ ಇದ್ವು. ಬಟ್ ವೇರ್ overseen by his representative Seleucus. ಆದ್ರೆ ಅಲೆಕ್ಸಾಂಡರ್ನ ಸಾಮಂತನಾದ ರಿಪ್ರೆಸೆಂಟೇಟಿವ್ ಆದ ಶೆಲ್ಯೂಕಸನ ಅಂಡರ್ನಲ್ಲಿ ಉತ್ತರ ಭಾರತದ ಅತಿ ಹೆಚ್ಚಿನ ಪ್ರದೇಶಗಳು ಏನಾಗ್ತಾ ಇದ್ವು? ಆಡಳಿತಕ್ಕೊಳಪಟ್ಟಿದ್ವು. ಯಾರ ಕಾಲದಲ್ಲಿ?
ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ. ದೆನ್ being defeated by Chandragupta Maurya's army, Chalula entered into his treaty with him. ಓಕೆನಾ. ಸೆಲ್ಯೂಕಸ್ ಏನ್ ಮಾಡ್ತಾನೆ ಅಂತಂದ್ರೆ ಚಂದ್ರಗುಪ್ತನ ಸಾಮ್ರಾಜ್ಯದ ಆಕ್ಯುಪೈಡ್ ಮಾಡ್ಕೊಳ್ಳೋದಕ್ಕೆ ಮತ್ತು ಅವರಿಬ್ಬರ ಮಧ್ಯ ಯುದ್ಧ ಸ್ಟಾರ್ಟ್ ಆಗ್ತದೆ. ಆ ಸಂದರ್ಭದಲ್ಲಿ ಮೌರ್ಯಸ್ ಆರ್ಮಿ ಏನ್ ಮಾಡುತ್ತೆ ಅಂದ್ರೆ, ಇಲ್ಲಿ ನೋಡ್ರಿ, he surrendered Afghanistan, Balochistan, Western Sindh territories to Chandragupta Maurya. ಇವರಿಬ್ಬರ ಮಧ್ಯ ಯಾರು, ಸೆಲ್ಯೂಕಸ್ ಮತ್ತು ಚಂದ್ರಗುಪ್ತ ಮೌರ್ಯನ ಮಧ್ಯ ಹೋರಾಟ ನಡೀತದೆ. ಸೆಲ್ಯೂಕಸ್ ಯಾರ ಪ್ರತಿನಿಧಿ? ಅಲೆಕ್ಸಾಂಡರ್ ಪ್ರತಿನಿಧಿ. ಅಲೆಕ್ಸಾಂಡರ್ ಎಲ್ಲಿ ಅವನು? ಮೆಸಿಡೋನಿಯಾದವನು. ಹಾಗಿದ್ರೆ ಎಲ್ಲಿ ನೋಡ್ರಿ, ಈಗ ಇಲ್ಲಿ ಮ್ಯಾಪ್ ತೋರಿಸ್ತೀನಿ ನಿಮ್ಗೆ. ಏನಿದೆ ಇಲ್ಲಿ, ಈ ಪ್ರಾಂತ್ಯದಿಂದ ಈ ಕಡೆ ಪ್ರಾಂತ್ಯಕ್ಕೆ ಬಂದಾಗ ಇಲ್ಲೆಲ್ಲ ಯಾರಿದ್ರು? ಅಲೆಕ್ಸಾಂಡರ್, ಸೆಲ್ಯೂಕಸ್ ಇದ್ದ. ಇವೆಲ್ಲವನ್ನ ಅವನು ಗಮನಿಸ್ತಾ ಇದ್ದ, ಆಡಳಿತ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಸೆಲ್ಯೂಕಸ್ ಇವರಿಬ್ಬರ ಮಧ್ಯೆ ಹೋರಾಟ ನಡೀತದೆ. ಸೆಲ್ಯೂಕಸ್ ಏನ್ ಮಾಡ್ತಾನೆ? ಸರೆಂಡರ್, ಅಫ್ಘಾನಿಸ್ತಾನ ಬಿಟ್ಕೊಡ್ತಾನೆ, ಬಲೂಚಿಸ್ತಾನ ಬಿಟ್ಕೊಡ್ತಾನೆ, ವೆಸ್ಟರ್ನ್ ಸಿಂಧ್ ಟೆರಿಟೋರೀಸ್ ಅಂತ ಬಿಟ್ಕೊಡ್ತಾನೆ. ಯಾರಿಗೆ ಬಿಟ್ಕೊಡ್ತಾನೆ? ಟು ಚಂದ್ರಗುಪ್ತ ಮೌರ್ಯ. ಓಕೆನಾ. ಅಂಡ್ ಆಲ್ಸೋ ಗೇವ್ ಹಿಸ್ ಡಾಟರ್ ಇನ್ ಮ್ಯಾರೇಜ್. ಚಂದ್ರಗುಪ್ತ ಮೌರ್ಯನಿಗೆ ಸೆಲ್ಯೂಕಸ್ ಏನ್ ಮಾಡ್ತಾನೆ? ಇಷ್ಟೆಲ್ಲ ಪ್ರಾಂತ್ಯಗಳನ್ನು ಬಿಟ್ಕೊಡ್ತಾನೆ. ಒಂದು ಅಫ್ಘಾನಿಸ್ತಾನ, ಬಲೂಚಿಸ್ತಾನ ಮತ್ತು ವೆಸ್ಟರ್ನ್ ಸಿಂಧ್ ಟೆರಿಟರೀಸ್ ಅನ್ನ ಬಿಟ್ಕೊಡ್ತಾನೆ, ಪ್ರಾಂತ್ಯಗಳನ್ನ ಬಿಟ್ಕೊಡ್ತಾನೆ. ಆಮೇಲೆ ಚಂದ್ರಗುಪ್ತ ಮೌರ್ಯನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾನೆ. ಯಾರು? ಸೆಲ್ಯೂಕಸ್. ಆಮೇಲೆ ಈಗ ಹೆಣ್ಣು ಕೊಟ್ಟನಲ್ಲ, ಹೆಣ್ಣು ಕೊಟ್ಟಂದ್ರೆ ವೈವಾಹಿಕ ಸಂಬಂಧದಲ್ಲಿ ಜಗಳ ಬರೋದಿಲ್ಲ ಅನ್ನೋದು ಅವಾಗ ರಾಜತಾಂತ್ರಿಕ ಒಂದು ನಿಯಮ ಆಗಿತ್ತು. ಅದಕ್ಕೆ ಮೌರ್ಯ ಕೊಡ್ತಾನೆ. ಅಂಡ್ ಆಲ್ಸೋ ಇದಕ್ಕೆ ಚಂದ್ರಗುಪ್ತ ವಾಪಸ್ ಗಿಫ್ಟ್ ಕೊಡ್ಬೇಕಲ್ಲ. ಇನ್ ರಿಟರ್ನ್ ಚಂದ್ರಗುಪ್ತ ಗಿಫ್ಟ್ 500 ಎಲಿಫೆಂಟ್ಸ್ ಟು ಸೆಲ್ಯೂಕಸ್. ಸೆಲ್ಯೂಕಸ್ನಿಗೆ ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾನೆ? 500 ಆನೆಗಳನ್ನ ಗಿಫ್ಟ್ ಆಗಿ ಕೊಡ್ತಾನೆ. ಈ ಕಡೆ ಭಾರತದಿಂದ ಆ ಕಡೆ ಎಲಿಫೆಂಟ್ಗಳು ಕೊಡ್ತಾನೆ. ಸೆಲ್ಯೂಕಸ್ ಸೆಂಟ್ ಆನ್ ಅಂಬಾಸಿಡರ್ ಅಂತ ಕರಿತೀವಿ. ರಾಯಭಾರಿನ ಕಳಿಸ್ತಾನೆ. ಯಾರು? ಸೆಲ್ಯೂಕಸ್. ಅವನ ಹೆಸರೇನು? ಮೆಗಸ್ತಾನಿಸ್. ಕ್ವಶನ್ಸ್ ಕೇಳ್ತಾರೆ, ಸ್ವಲ್ಪ ವೇಟ್ ಮಾಡಿ. ರಾಯಭಾರಿ ಯಾರು? ಸೆಲ್ಯೂಕಸ್ ನಿಂದ ಬಂದಿರತಕ್ಕಂಥ ರಾಯಭಾರಿ ಯಾರು? ಮೆಗಸ್ತಾನಿಸ್. ಮೆಗಸ್ತಾನಿಸ್ ಎಲ್ಲಿ ಬಂದ? ಚಂದ್ರಗುಪ್ತ ಅಂದ್ರೆ ಸಾಮ್ರಾಜ್ಯಕ್ಕೆ ಬಂದ. ಈ ಮೆಗಸ್ತಾನಿಸ್ ಯಾರ ರಾಯಭಾರಿ? ಸೆಲ್ಯೂಕಸ್ ನ ರಾಯಭಾರಿ. ಹಿಂಗೆ ಕ್ವಶನ್ಸ್ ಕೇಳುತ್ತೆ. ಸೆಲ್ಯೂಕಸ್ ನ ರಾಯಭಾರಿ ಯಾರು ಅಂದ್ರೆ ಮೆಗಸ್ತಾನಿಸ್. ಮೆಗಸ್ತಾನಿಸ್ ಯಾರ ಅವಧಿಯೊಳಗೆ ಬಂದಿದ್ದ ಅಂದ್ರೆ ಚಂದ್ರಗುಪ್ತ ಮೌರ್ಯನ ಅವಧಿಯೊಳಗೆ ಬಂದಿದ್ದ. ನೆಕ್ಸ್ಟ್ ಮೆಗಸ್ತಾನಿಸ್ ಒಂದು ಕೃತಿ ಬರೀತಾನೆ. ಆ ಕೃತಿ ಹೆಸರೇನು? ಇಂಡಿಕಾ. ಪ್ರತಿಯೊಂದು ಕ್ವಶನ್ಸ್ ಆಗಿದ್ದಾವೆ. ನೆಕ್ಸ್ಟ್ ನಿಮಗೆ ಕ್ವಶನ್ಸ್ ಕೇಳ್ತೀನಿ, ಕಾಮೆಂಟ್ ಅಲ್ಲಿ ನೀವು ಆನ್ಸರ್ ಮಾಡಬೇಕು. ನೋಡ್ರಿ, ಸೆಲ್ಯೂಕಸ್ ರಾಜ, ಈ ಸೆಲ್ಯೂಕಸ್ ಮೆಗಸ್ತಾನಿಸ್ನನ್ನ ಕಳಿಸ್ತಾನೆ ಇಲ್ಲಿ ಚಂದ್ರಗುಪ್ತನ ಅರಮನೆಗೆ. ಆ ಚಂದ್ರಗುಪ್ತ ಅರಮನೆಯಲ್ಲಿ ಬಂದು ಮೆಗಸ್ತಾನಿಸ್ ಯಾವ ಕೃತಿಯನ್ನು ಬರೀತಾನೆ? ಇಂಡಿಕಾ ಅಂತಕ್ಕಂಥ ಕೃತಿಯನ್ನು ಬರೀತಾನೆ. ಇಂಡಿಕಾ ಕೃತಿ ಏನಾಗೈತೆ ಅಂದ್ರೆ, ಹಿ ಹ್ಯಾಸ್ ರಿಕಾರ್ಡ್ ಹಿಸ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಎಕ್ಸ್ಪೀರಿಯನ್ಸ್, ತನಗಾದ ಅನುಭವಗಳನ್ನ, ಯಾರ ಅನುಭವಗಳನ್ನ? ಮೆಗಸ್ತಾನಿಸನ ಅನುಭವಗಳನ್ನ ಇದರಲ್ಲಿ ಬರೀತಾ ಹೋಗ್ತಾನೆ. ಓಕೆನಾ. ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ನೋಡ್ರಿ, ಇಂಪಾರ್ಟೆಂಟ್ ಇದೆ ಇಲ್ಲಿ. ಏನು? ವಿಷ್ಣುಗುಪ್ತ और कौटिल्य was prime minister of ಚಂದ್ರಗುಪ್ತ ಮೌರ್ಯ. ಪ್ರಧಾನಮಂತ್ರಿ, ಪ್ರೈಮ್ ಮಿನಿಸ್ಟರ್ ಕೇಳ್ತಾರೆ. ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯದ ಅಥವಾ ಮೌರ್ಯ ಸಾಮ್ರಾಜ್ಯದ ಪ್ರಧಾನಮಂತ್ರಿ ಯಾರು? ವಿಷ್ಣುಗುಪ್ತ ಅಥವಾ ಕೌಟಿಲ್ಯ. ಓಕೆನಾ. ಈಸ್ ವರ್ಕ್, ಅವನು ಕೃತಿ ಇತ್ತು. ವರ್ಕ್ ಅಂದ್ರೆ ಇಲ್ಲಿ ಕೃತಿ ಅಂತ ಕರಿತೀವಿ ನಾವು. ಏನದು? ಅರ್ಥಶಾಸ್ತ್ರ ಕೃತಿ ಯಾರದು? ವಿಷ್ಣುಗುಪ್ತ ಅಥವಾ ಕೌಟಿಲ್ಯಂದು. ಕೌಟಿಲ್ಯ ಏನಾಗಿದ್ದ? ಪ್ರೈಮ್ ಮಿನಿಸ್ಟರ್ ಆಫ್ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯದ್ದು. ಆಮೇಲೆ ಇವನು ತುಂಬಾ ರಿಲೇಟೆಡ್ ಪಾಯಿಂಟ್ಸ್ ಗಳನ್ನ ಹೇಳ್ತಾನೆ. ಏನು? ಟೆಲ್ಸ್ ಮೆನಿ ಫ್ಯಾಕ್ಟ್ಸ್ ರಿಲೇಟೆಡ್ ಟು ಪಾಲಿಟಿಕ್ಸ್. ದಿಸ್ ವರ್ಡ್ ಫೇಮಸ್ ವರ್ಕ್ ವಾಸ್ ಫಸ್ಟ್ ಫೌಂಡ್ ಇನ್
manuscript collection of the Oriental Library, ಮೈಸೂರು. ಅಂದ್ರೆ ಏನು ಈ ವರ್ಕ್ ಇದೆಯಲ್ಲ, ಅರ್ಥಶಾಸ್ತ್ರ ಕೃತಿ ಎಲ್ಲಿ ಸಿಕ್ಕಿದೆ ಅಂತ ಕೇಳ್ತಾರೆ. ಮೊಟ್ಟ ಮೊದಲಿಗೆ ಓರಿಯೆಂಟಲ್ ಲೈಬ್ರರಿ ಮೈಸೂರಿನಲ್ಲಿ ಈ ಅರ್ಥಶಾಸ್ತ್ರ ಕೃತಿ ಸಿಗ್ತಾರೆ. ಹಾಗಿದ್ರೆ ಅಲ್ಲಿ ಈ ಅರ್ಥಶಾಸ್ತ್ರ ಕೃತಿಯನ್ನ ಕಂಡುಹಿಡಿದವನು ಯಾರು ಅಂದ್ರೆ ಆರ್ ಶ್ಯಾಮಶಾಸ್ತ್ರಿ ಅಂತಕ್ಕಂಥವ್ರು ಸ್ಕಾಲರ್. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಅರ್ಥಶಾಸ್ತ್ರ ಕೃತಿಯನ್ನ ಕಂಡುಹಿಡಿತಾರೆ. ನೆಕ್ಸ್ಟ್, ಚಂದ್ರಗುಪ್ತ ಮೌರ್ಯ ಅಕ್ಸೆಪ್ಟೆಡ್ ಜೈನಿಸಂ. ಇಲ್ಲಿ ಕೇಳ್ತಾರೆ ಒಂದು ಕ್ವಶನ್, ಏನು ಚಂದ್ರಗುಪ್ತ ಮೌರ್ಯ ಯಾವ ಧರ್ಮವನ್ನ ಸ್ವೀಕಾರ ಮಾಡಿದ ಅಂದ್ರೆ ಜೈನಿಸಮು. ಇನ್ನು ಮುಂದಿನ ತರಗತಿಯಲ್ಲಿ ನಾನು ಹೇಳ್ತೀನಿ ನಿಮಗೆ ಜೈನಿಸಮು, ಬುದ್ಧಿಸಮು, ಆಮೇಲೆ ಸನಾತನ ಧರ್ಮ ಇದೆಲ್ಲ ಬರ್ತದೆ. 8th ಸ್ಟ್ಯಾಂಡರ್ಡ್ ಬುಕ್ ಬರ್ತದೆ, ಅಲ್ಲಿ ಹೇಳ್ತೀನಿ ನಾನು ನಿಮಗೆ. ಈ ಜೈನಿಸಮ್ ಅನ್ನ 24 ತೀರ್ಥಂಕರು ಅಂತ ಬರ್ತಾರೆ. ತೀರ್ಥಂಕರು ಅಂದ್ರೆ ಪದದ ಬೋಧಕರು ಅಂತ ಅರ್ಥ. ಓಕೆನಾ? ತೀರ್ಥಂಕರು ಅಂದ್ರೆ ಏನು? ಬೋಧಕರು ಅಂತ ಅರ್ಥ. 24 ತೀರ್ಥಂಕರು ಬರ್ತಾರೆ. ಓಕೆನಾ? ಚಂದ್ರಗುಪ್ತ ಮೌರ್ಯ ಯಾವ್ದನ್ನ ಸ್ವೀಕಾರ ಮಾಡಿದ? ಜೈನಿಸಂ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಇದೇ ಸಾಮ್ರಾಜ್ಯದ ಮುಂದೆ ಬಂದಿರತಕ್ಕಂತ ವ್ಯಕ್ತಿಗಳು ಬೇರೆ ಧರ್ಮವನ್ನ ಸ್ವೀಕಾರ ಮಾಡ್ತಾರೆ. ರಾಜರು ಕನ್ಫ್ಯೂಸ್ ಆಗಬಾರದು. ಇಲ್ಲಿ ಚಂದ್ರಗುಪ್ತ ಮೌರ್ಯ ಮೊದಲಿಗೆ ಯಾವ್ದನ್ನ ಸ್ವೀಕಾರ ಮಾಡಿದ? ಜೈನಿಸಂ. ಡ್ಯೂರಿಂಗ್ ಹಿಂಗ್ ಲಾಸ್ಟ್ ಡೇಸ್ ಹಿ ಹ್ಯಾಂಡೆಡ್ ಓವರ್ ದ ಥ್ರೋನ್ ಹಿಸ್ ಸನ್, ಯಾರು? ಬಿಂದುಸಾರ. ಇದೇನು? ಥ್ರೋನ್ ಅಂತಂದ್ರೆ ಸಿಂಹಾಸನ ಅಂತ ಅರ್ಥ. ಥ್ರೋನ್ ಅಂದ್ರೆ ಏನು? ಸಿಂಹಾಸನ. ಈ ಸಿಂಹಾಸನವನ್ನು ಯಾರು ಮಾಡಿದ್ರು? ಬಿಂದುಸಾರ ಫಾಲೋಡ್ ದ ಜೈನ್ ಮಾಂಕ್ ಟು ಕರ್ನಾಟಕ. ಇವನು ಏನ್ ಮಾಡ್ತಾನೆ? ಜೈನ್ ಧರ್ಮಕ್ಕೆ ಸಪೋರ್ಟ್ ಮಾಡ್ತಾನೆ. ಈ ಅಂಡರ್ಟುಕ್ ಏನ್ ಮಾಡ್ತಾನೆ? ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾನೆ ಅಂದ್ರೆ ಸಲ್ಲೇಖನ ವೃತ್ತವನ್ನ ಆಚರಿಸ್ತಾನೆ. ಸಲ್ಲೇಖನ ವೃತ್ತವನ್ನ ಆಚರಿಸಿದವರು ಯಾರು? ಚಂದ್ರಗುಪ್ತ ಮೌರ್ಯ. ಅಂಡ್ ಸಾಕ್ರಿಫೈಸ್ಡ್ ಹಿಸ್ ಬಾಡಿ ಅಟ್ ಶ್ರವಣಬೆಳಗೊಳದಲ್ಲಿ ಏನ್ ಮಾಡ್ತಾನೆ? ಸಲ್ಲೇಖನ ವೃತ್ತವನ್ನ ಮಾಡಿ ತನ್ನ ದೇಹವನ್ನ ತ್ಯಾಗ ಮಾಡ್ತಾನೆ. ದೇಹ ತ್ಯಾಗ ಮಾಡೋದು ಅಂದ್ರೆ ಮರಣ ಹೊಂದ್ತಾನೆ. ಯಾವುದರಿಂದ ಮರಣ ಹೊಂದಿದ? ಸಲ್ಲೇಖನ ವೃತ್ತವನ್ನ ಆಚರಿಸಿ ಚಂದ್ರಗುಪ್ತ ಮೌರ್ಯ ಮರಣ ಹೊಂದ್ತಾರೆ. ಇನ್ ಟುಡೇಸ್ ಹಾಸನ ಡಿಸ್ಟಿಕ್. ಕೇಳ್ತಾರೆ, ಶ್ರವಣಬೆಳಗೊಳ ಯಾವ ಜಿಲ್ಲೆಯಲ್ಲಿ ಬರ್ತದೆ? ಹಾಸನ ಡಿಸ್ಟಿಕ್ ಅಲ್ಲಿ ಬರ್ತದೆ. ಬಿಂದುಸಾರ ಚಂದ್ರಗುಪ್ತ ಮೌರ್ಯ ಮರಣ ಹೊಂದಿದ ನಂತರ 25 ವರ್ಷಗಳವರೆಗೆ ಯಾರು ಆಳ್ತಾರೆ ಅಂದ್ರೆ ಬಿಂದುಸಾರ ಆಡಳಿತವನ್ನು ಮಾಡ್ತಾನೆ. ಇಲ್ಲಿ ನೋಡಿ, ದ ಎಂಪೈರ್ ಆಫ್ ಅಶೋಕ ಅಂತ ಬಂತು. ಇಲ್ಲಿಂದ ಮೇನು ಒಂದಿಷ್ಟು ಹೆಚ್ಚಿನ ತೂಕದ ಇತಿಹಾಸ ಸ್ಟಾರ್ಟ್ ಆಗುತ್ತೆ. ಆಫ್ಟರ್ ಬಿಂದುಸಾರ ಈಸ್ ಸನ್ ಅಶೋಕ. ಬಿಂದುಸಾರನ ಮಗ ಯಾರು ಅಂದ್ರೆ ಅಶೋಕ. ಆಮೇಲೆ ಅವನೇನ್ ಮಾಡ್ತಾನೆ? ಅದರ ಸಿಂಹಾಸನವನ್ನ ಏರ್ತಾನೆ. ಮೌರ್ಯ ಸಾಮ್ರಾಜ್ಯದ ಸಿಂಹಾಸನವನ್ನ ಮೊದಲು ಚಂದ್ರಗುಪ್ತ ಮೌರ್ಯ, ಆಮೇಲೆ ಬಿಂದುಸಾರ, ಆಮೇಲೆ ಅಶೋಕ. ಈಗ ಅಶೋಕ ಯಾರ ಮಗ? ಬಿಂದುಸಾರನ ಮಗ. ಯುನಿಕ್ ಪ್ಲೇಸ್ ಇನ್ ದ ವರ್ಲ್ಡ್ ಹಿಸ್ಟರಿ. ಇವನಿಗೊಂದು ಯುನಿಕ್ ಪ್ಲೇಸ್ ಇದೆ, ಜಗತ್ತಿನ ಇತಿಹಾಸದಲ್ಲಿ ಒಂದು ಯುನಿಕ್ ಪ್ಲೇಸ್ ಇದೆ. ಈ ವಾಸ್ ದ ಫಸ್ಟ್ ರೂಲರ್. ಇಂಥ ಪಾಯಿಂಟ್ ಅನ್ನು ನೋಟ್ ಮಾಡಬೇಕು. ಫಸ್ಟ್ ರೂಲ್ ಏನು? ರೂಲ್ಡ್ ದ ಸಬ್ಜೆಕ್ಟ್ಸ್ ಇಲ್ಲಿ ಗೊತ್ತಾಗ್ತದೆ. ಸಬ್ಜೆಕ್ಟ್ಸ್ ಆರ್ ಲೈಕ್ ಮೈ ಚಿಲ್ಡ್ರನ್. ಇಲ್ಲಿ ಸಬ್ಜೆಕ್ಟ್ ಅಂದ್ರೆ ಯಾರು ಅಂತಂದ್ರೆ ಯಾವ್ದು? ಇತಿಹಾಸ, ರಾಜಶಾಸ್ತ್ರ ಅನ್ಕೋಬಾರ್ದು. ಈ ಸಬ್ಜೆಕ್ಟ್ ಅಂದ್ರೆ ಪ್ರಜೆಗಳು. ಜಗತ್ತಿನಲ್ಲಿಯೇ ಮೊಟ್ಟ ಮೊದಲ ಒಬ್ಬ ವ್ಯಕ್ತಿ, ಜಗತ್ತಿನ ಇತಿಹಾಸದಲ್ಲಿ ಒಬ್ಬ ವ್ಯಕ್ತಿ ಮೊದಲ ಬಾರಿಗೆ ಪ್ರಜೆಗಳು ತನ್ನ ಮಕ್ಕಳು ಅಂತ ರೂಲ್ ಮಾಡಿದನು ಯಾರು ಅಂದ್ರೆ ಅಶೋಕ, ದಿ ಗ್ರೇಟ್ ಅಶೋಕ. ಓಕೆನಾ? ಅಶೋಕ ಏನ್ ಮಾಡ್ತಾನೆ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಪ್ರಜೆಗಳು ನನ್ನ ಮಕ್ಕಳಿದ್ದಂಗೆ ಅಂತ ಹೇಳಿದನು ಯಾರು? ಅಶೋಕ. ಓಕೆನಾ? ಈ ನೆಕ್ಸ್ಟ್ ಅಶೋಕನ ಬಗ್ಗೆ ನೋಡೋಣ. ಅಶೋಕ ಏನ್ ಹೇಳ್ತಾನೆ? ಹಂಡ್ರೆಡ್ಸ್ ಆಫ್ ಅಶೋಕ ಇನ್ಸ್ಕ್ರಿಪ್ಷನ್ಸ್ ಹ್ಯಾವ್ ಬೀನ್. ಅಶೋಕನ ಶಾಸನಗಳು ಅಂತ ಬರ್ತವೆ. ಅಶೋಕನ ಶಾಸನಗಳು 100ಕ್ಕಿಂತಲೂ ಹೆಚ್ಚಿದಾವೆ. ಹ್ಯಾವ್ ಬೀನ್ ಫೌಂಡ್ ಅಕ್ರಾಸ್ ದ ಲೆಂತ್ ಅಂಡ್ ಬ್ರೆಡ್ತ್ ಆಫ್ ದ ಸಬ್ ಕಾಂಟಿನೆಂಟ್ ಆಫ್ ಇಂಡಿಯಾ. ಈ ಭಾರತ ದೇಶದ ಸಬ್
ಸಬ್ ಕಾಂಟಿನೆಂಟ್ ಅಂದ್ರೆ ಪರ್ಯಾಯ ದ್ವೀಪ ಅಂತ ಕರಿತೀವಿ. ಪರ್ಯಾಯ ದ್ವೀಪ ಅಂತಂದ್ರೆ ಏನು, 3 ಕಡೆ ನೀರು ಇರಬೇಕು. ಈ ಭಾರತ ದೇಶ ಹಿಂಗಿದೆ ಅಂತ ಇಟ್ತಾರೆ, ಓಕೆನಾ. ಭಾರತ ದೇಶಕ್ಕೆ ಏನಾಗಿದೆ, ಇಲ್ಲಿ ಕೂಡ ಏನಿದೆ, ನೀರಿದೆ. ಇಲ್ಲಿ ಕೂಡ ಏನಿದೆ, ನೀರಿದೆ. ಇಲ್ಲಿ ಕೂಡ ಏನಿದೆ, ನೀರಿದೆ. ಇಲ್ಲಿ ಅರಬ್ಬಿ ಸಮುದ್ರ ಬರ್ತದೆ, ಇಲ್ಲಿ ಹಿಂದೂ ಮಹಾಸಾಗರ ಬರ್ತದೆ, ಇಲ್ಲಿ ಬಂಗಾಳಕೊಲ್ಲಿ ಬರ್ತದೆ. ಹೀಗೆ 3 ಕಡೆ ನೀರಿನಿಂದ ಆವೃತವಾಗಿ ಒಂದು ಕಡೆ ಭೂಪ್ರದೇಶ ಇದ್ರೆ ಅದನ್ನ ಪರ್ಯಾಯ ದ್ವೀಪ ಅಂತ ಕರಿತೀವಿ. ಸಬ್ ಕಾಂಟಿನೆಂಟ್ ಇಂಡಿಯಾ. ಈ ಸಬ್ ಕಾಂಟಿನೆಂಟ್ ಇಂಡಿಯಾದಲ್ಲಿ ಇವರಿಗೆ ಏನಾಗ್ತಿದೆ, ತುಂಬಾ ಅಶೋಕನ ಶಾಸನಗಳು ಸಿಕ್ಕಿದ್ದಾವೆ. ದಿಸ್ ಇನ್ಸ್ಕ್ರಿಪ್ಷನ್ಸ್ ಆರ್ ಬೇಸಿಕಲಿ ಫೌಂಡ್ ಇನ್ ಬ್ರಾಹ್ಮಿ ಸ್ಕ್ರಿಪ್ಟ್ ಅಂಡ್ ಪ್ರಾಕೃತ್ ಲ್ಯಾಂಗ್ವೇಜ್. ಲಿಪಿ ಯಾವುದಾಗಿತ್ತು, ಅಶೋಕನ ಶಾಸನದ ಲಿಪಿ ಯಾವುದಾಗಿತ್ತು ಅಂತ ಕೇಳ್ತಾರೆ. ಸ್ಕ್ರಿಪ್ಟು ಬರವಣಿಗೆ ಯಾವ ರೀತಿಯಲ್ಲಿತ್ತು, ಬ್ರಾಹ್ಮಿ ಲಿಪಿಯಲ್ಲಿ. ಆದ್ರೆ ಭಾಷೆ ಯಾವುದು, ಪ್ರಾಕೃತ್ ಭಾಷೆಯಲ್ಲಿ. ಯಾವ ಭಾಷೆ ಯಾವುದು, ಪ್ರಾಕೃತ್ ಭಾಷೆಯಲ್ಲಿ. ಸ್ಕ್ರಿಪ್ಟ್ ಅದರಲ್ಲಿ ಬ್ರಾಹ್ಮಿ ಸ್ಕ್ರಿಪ್ಟ್ ಅಲ್ಲಿ. ಆಮೇಲೆ 17 ಇನ್ಸ್ಕ್ರಿಪ್ಷನ್ ಆಫ್ ಅಶೋಕ ಆರ್ ಫೌಂಡ್ ಇನ್ 9 ಪ್ಲೇಸ್ ಆಫ್ ಕರ್ನಾಟಕ. ಓಕೆನಾ. 17 ಕರ್ನಾಟಕದಲ್ಲಿ 17 ಶಾಸನಗಳು ಸಿಕ್ಕಿದಾವೆ. ಅಶೋಕ ಫೌಂಡ್ ಇನ್ 9 ಪ್ಲೇಸ್ ಆಫ್ 17 ಶಾಸನಗಳು ಕರ್ನಾಟಕದಲ್ಲಿ ಸಿಕ್ಕ ಅಶೋಕನ ಶಾಸನಗಳ ಸಂಖ್ಯೆ ಎಷ್ಟು, 17. ಎಷ್ಟು ಜಾಗದಲ್ಲಿ, 9 ಪ್ಲೇಸಸ್, 9 ಪ್ರದೇಶಗಳಲ್ಲಿ ಕರ್ನಾಟಕದಲ್ಲಿ 17 ಶಾಸನಗಳು ಯಾರು ಸಿಕ್ಕಿದಾವೆ, ಅಶೋಕನು ಸಿಕ್ಕಿದ್ದಾವೆ. ಅಮಾಂಗ್ ದೀಸ್ ದ ಮಸ್ಕಿ ಇನ್ಸ್ಕ್ರಿಪ್ಷನ್ of Raichur district is important as Ashoka's name was found for the first time in this inscription. Until then he was inscription only had the mention of ದೇವನಾಮ ಪ್ರಿಯದರ್ಶಿನಿ. ಏನಂತಿತ್ತು ಅಂದ್ರೆ, ರಾಯಚೂರಿನಲ್ಲಿ ಒಂದು ಮಸ್ಕಿ ಶಾಸನ ಅಂತ ಬರ್ತದೆ. ತುಂಬಾ ಇಂಪಾರ್ಟೆಂಟ್ ಇದು. ಮಸ್ಕಿ ಶಾಸನ ಎಲ್ಲಿ ಕಂಡು ಬರ್ತದೆ, ರಾಯಚೂರು ಡಿಸ್ಟಿಕ್ ಅಲ್ಲಿ ಕಂಡು ಬರ್ತದೆ. ಕರ್ನಾಟಕದ ರಾಯಚೂರು ಡಿಸ್ಟಿಕ್ ಅಲ್ಲಿ ನೋಡ್ರಿ. ಅಶೋಕನ ಶಾಸನಗಳು ಓವರ್ ಆಲ್ ಪರ್ಯಾಯ ದ್ವೀಪ, ಭಾರತ ಪರ್ಯಾಯ ಪ್ರಸ್ಥಭೂಮಿ ಪರ್ಯಾಯ ದ್ವೀಪದಲ್ಲಿ ಸಿಗ್ತವೆ. ಆದ್ರೆ ಕರ್ನಾಟಕದಲ್ಲಿ ಎಷ್ಟು ಸಿಗ್ತವೆ, 17 ಸಿಗ್ತವೆ. ಎಷ್ಟು ಜಾಗದಲ್ಲಿ ಸಿಗ್ತವೆ, 9 ಜಾಗದಲ್ಲಿ ಸಿಗ್ತವೆ. ಅದರಲ್ಲಿ ಮಸ್ಕಿ ಶಾಸನ ಅಂತಕ್ಕಂಥದ್ದು ಎಲ್ಲಿ ಸಿಗ್ತದೆ, ಬಳ್ಳಾರಿ ಡಿಸ್ಟಿಕ್ ಅಲ್ಲಿ ಸಿಗುತ್ತೆ. ರಾಯಚೂರು ಡಿಸ್ಟಿಕ್ ಅಲ್ಲಿ ಸಿಗುತ್ತೆ. ಆ ರಾಯಚೂರು ಡಿಸ್ಟಿಕ್ ಅಲ್ಲಿ ಒಂದು ವಿಶೇಷ ಇದೆ. ಆ ಮಸ್ಕಿ ಶಾಸನ ಒಂದು ವಿಶೇಷ ಆಗ್ತದೆ. ಏನಂತಂದ್ರೆ, ಅಂಟಿಲ್ ದ ಹಿಸ್ ಇನ್ಸ್ಕ್ರಿಪ್ಷನ್ ಅಂದ್ರೆ ಅವನ ಶಾಸನಗಳಲ್ಲಿ ಇದುವರೆಗೂ 2 ಹೆಸರು ಕಾಣ್ತಾ ಇತ್ತು, 2 ಪದಗಳು ಕಾಣ್ತಾ ಇತ್ತು. ಒಂದು ದೇವನಾಮ ಪ್ರಿಯ, ಇನ್ನೊಂದು ಪ್ರಿಯದರ್ಶಿನಿ ಅಂತ 2 ವರ್ಡ್ ಕಾಣ್ತಾ ಇತ್ತು. ಏನ್ ಈ ವರ್ಡ್, ಯಾರಿಗೆ ಹೇಳ್ತಾ ಇದ್ದಾವೆ, ಏನ್ ಸೂಚಿಸ್ತಾ ಇದ್ದಾವೆ ಅಂತ ಶಾಸನಗಳನ್ನ ಅಧ್ಯಯನ ಮಾಡೋರು ತಿಳಿತಾ ಇರ್ಲಿಲ್ಲ. ಬಟ್ ಏನಾಗತ್ತೆ, ಮಸ್ಕಿ ಶಾಸನ ಸಿಕ್ಕ ನಂತರ ದೇವನಾಮ ಪ್ರಿಯದರ್ಶಿನಿ ಅಶೋಕ ಹ್ಯಾಸ್ ಬೀನ್ ರೈಟನ್ ಇನ್ ಮಸ್ಕಿ ಇನ್ಸ್ಕ್ರಿಪ್ಷನ್. ನೋಡ್ರಿ, ಮೊಟ್ಟ ಮೊದಲ ಬಾರಿಗೆ ಏನಾಗ್ತದೆ ಅಂದ್ರೆ, ಇಲ್ಲಿ ಮೊಟ್ಟ ಮೊದಲಿಗೆ ಏನಾಗ್ತದೆ, ಮಸ್ಕಿ ಶಾಸನದಲ್ಲಿ ಏನಾಗ್ತದೆ ಅಂದ್ರೆ, ಮೊಟ್ಟ ಮೊದಲ ಬಾರಿಗೆ ಏನ್ ಬರೀತಾರೆ ಅವರು, ಅಂಡರ್ಲೈನ್ ಮಾಡ್ತೀನಿ ರೀ. ನೋಡ್ರಿ, ದೇವನಾಮ ಮಸ್ಕಿ ಶಾಸನ, ದೇವನಾಮ ಪ್ರಿಯದರ್ಶಿನಿ ಅಶೋಕ ಹ್ಯಾಸ್ ಬಿನ್ ರಿಟರ್ನ್ ಇನ್ ಮಸ್ಕಿ ಇನ್ಸ್ಕ್ರಿಪ್ಷನ್. ಏನಾಗುತ್ತೆ, ಮೊಟ್ಟ ಮೊದಲ ಬಾರಿಗೆ ಮಸ್ಕಿ ಶಾಸನ ಹೇಳ್ತದೆ ದೇವನಾಮ ಅಶೋಕನಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ದು ಮಸ್ಕಿ ಶಾಸನ. ಎಲ್ಲಿ ಸಿಕ್ಕಿದೆ, ಅದು ರಾಯಚೂರು ಡಿಸ್ಟಿಕ್ ಅಲ್ಲಿ ಸಿಕ್ಕಿದೆ. ಓಕೆನಾ. ನೆಕ್ಸ್ಟ್, ಫ್ರಮ್ ದಿಸ್ ಇನ್ಸ್ಕ್ರಿಪ್ಷನ್ ವಿ ಗೆಟ್ ನೋ that ದೇವನಾಮ ಪ್ರಿಯ ಅಂಡ್ ಪ್ರಿಯದರ್ಶಿನಿ ರೆಫರ್ಸ್ ಟು ಅಶೋಕ ಹಿಮ್ಸೆಲ್ಫ್. ಅಂದ್ರೆ ಅಶೋಕನಿಗೆ ಬಳಸಲಾಗ್ತಿತ್ತು ದೇವನಾಮ ಪ್ರಿಯದರ್ಶಿನಿ ಅಂತಕ್ಕಂಥ ಪದಗಳನ್ನ ಅಂತ ಮಸ್ಕಿ ಶಾಸನದಿಂದ ನಮ್ಗೆ ತಿಳಿದು ಬರ್ತದೆ. ಥ್ರೂ ದಿಸ್ ಇನ್ಸ್ಕ್ರಿಪ್ಷನ್ಸ್ ವಿ ಕ್ಯಾನ್ ಲರ್ನ್ ಅಬೌಟ್ ಹಿಸ್ ಲೈಫ್ ಅಚೀವ್ಮೆಂಟ್ಸ್ ಅಂತ ಇದೆ. ಅದೇ ನಿಮ್ಗೆ ಅಗತ್ಯ ಇಲ್ಲ. ನೆಕ್ಸ್ಟ್, ಇಲ್ಲಿ ನೋಡ್ರಿ, ಅಶೋಕಾಸ್ ರಿಲೀಫ್ ಕನಗಹಳ್ಳಿಯಲ್ಲಿ ಒಂದಿದೆ, ಅಶೋಕ ಎಡಿಕ್ಟ್ ಸನ್ನತಿ ಅಂತ ಇದೆ. ಇವೆಲ್ಲ ಕರ್ನಾಟಕದಲ್ಲಿ ಬರ್ತವೆ. ಬಟ್ ಸನ್ನತಿ ಶಾಸನಗಳು ಮುಂದಿನ ಬುಕ್ ಎಲ್ಲ ನಾನು ಹೇಳ್ತೀನಿ. ಬಟ್ ಯು ಶುಡ್ ನೋ, ನಿಮ್ಗೆ ಗೊತ್ತಾಗಬೇಕು, ಒಂದು ಗೊತ್ತಾಗಬೇಕು. ಏನಂದ್ರೆ, ಜೇಮ್ಸ್ ಪ್ರಿನ್ಸಪ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಯಾರು ಅಂದ್ರೆ ಇವನು ಬ್ರಿಟಿಷ್ ಪ್ರಿನ್ಸಿಪಲ್, ಬ್ರಿಟಿಷ್ ಆಫೀಸರು. ವಾಸ್ ದ ಫಸ್ಟ್ ಟು ರೀಡ್ ಅಶೋಕಾಸ್ ಇನ್ಸ್ಕ್ರಿಪ್ಷನ್ 180 years ago. 180 ವರ್ಷಗಳ
ಹಿಂದೆ ಏನ್ ಮಾಡ್ತಾನಂದ್ರೆ ಮೊಟ್ಟ ಮೊದಲ ಬಾರಿಗೆ ಇವನು ಜೇಮ್ಸ್ ಪ್ರಿನ್ಸೆಪ್ ಅಂತಕ್ಕಂಥವನು ಅಶೋಕನ ಶಾಸನಗಳನ್ನ ಓದಕ್ ಸ್ಟಾರ್ಟ್ ಮಾಡ್ತಾನೆ. ಕನ್ಫ್ಯೂಸ್ ಆಗಬಾರದು. ಕೌಟಿಲ್ಯನ ಅರ್ಥಶಾಸ್ತ್ರವನ್ನ ಕಂಡುಹಿಡಿದವನು ಆರ್ ರಾಮಶಾಸ್ತ್ರಿ. ಓಕೆನಾ? ಓರಿಯೆಂಟಲ್ ಲೈಬ್ರರಿ ಮೈಸೂರಿನಲ್ಲಿ 1902 ಅದನ್ನ ಕಂಡು ಹಿಡಿತಾನ. ಬಟ್ ಇಲ್ಲಿ ಅಶೋಕನ ಶಾಸನಗಳನ್ನ ಮೊಟ್ಟ ಮೊದಲಿಗೆ ಓದಿದವರು ಯಾರು? ಜೇಮ್ಸ್ ಪ್ರಿನ್ಸೆಪ್ ಅಂತಕ್ಕಂಥವ್ರು. ಎಷ್ಟು ವರ್ಷಗಳ ಹಿಂದೆ? 380 ವರ್ಷಗಳ ಹಿಂದೆ. ಆದ್ರೆ ಇದರ ಹಿಂದ್ಗಡೆ ಬಿಫೋರ್ ಪ್ರಯತ್ನ ಮಾಡಿದ್ರು, ಬಟ್ ಯಾರಿಗೂ ಕಂಡು ಹಿಡಿಯಕ್ಕಾಗಿದ್ದಿಲ್ಲ. ಬಿಫೋರ್ 6 centuries that the ಡೆಲ್ಲಿ ಸುಲ್ತಾನ ಯಾರೋ ಒಬ್ಬರು ಪ್ರಯತ್ನ ಮಾಡಿದ್ರು ಅಶೋಕ ಶಾಸನ ಓದೋದಕ್ಕೆ. ಯಾರು ಅಂತಂದ್ರೆ ಫಿರೋಜ್ ಶಾ ತುಘಲಕ್. ಫಿರೋಜ್ ಶಾ ತುಘಲಕ್ ಹ್ಯಾಡ್ ಮೇಡ್ ಅ ಫ್ಯೂಟಿಲ್ ಅಟೆಂಪ್ಟ್ ಟು ಗೆಟ್ಟಿಂಗ್ ದ ಅಶೋಕಾಸ್ ಇನ್ಸ್ಕ್ರಿಪ್ಷನ್ ಟ್ರೇಡ್. ಅವನು ಓದೋದಕ್ಕೆ ಒಂದ್ ಸ್ವಲ್ಪ ಪ್ರಯತ್ನ ಮಾಡಿದ ಯಾರೋ? ಫಿರೋಜ್ ಶಾ ತುಘಲಕ್. ಬಟ್ ಅದಾಗಿರ್ಲಿಲ್ಲ ಅಂತ ಅನ್ಸುತ್ತೆ. ನೆಕ್ಸ್ಟ್, ಇಲ್ಲಿ ದ ಗ್ರೇಟ್ ಅಶೋಕ ಹುಟ್ಟೋದಕ್ಕೆ ಒಂದು ಕಾರಣ ಆಗಿರ್ತಕ್ಕಂಥ ಒಂದು ಯುದ್ಧ ಬಂತಿಲ್ಲಿ, ದ ಕಳಿಂಗ ವಾರ್. ಕಳಿಂಗ ವಾರ್ ಇದೆ ಆಗಿದೆ ಅಂತ ನಿಮ್ಗೆಲ್ಲ ಗೊತ್ತು. ಅದ್ರ ಬಗ್ಗೆ ಯಾವ ಕ್ವಶನ್ಸ್ ಕೇಳೋದಿಲ್ಲ. ಕಳಿಂಗ ವಾರ್ ರಿಲೇಟೆಡ್ ಹೋಮ್ ಅಂತ ಕೇಳೋದಿಲ್ಲ. ಈಗ ಕಳಿಂಗ ಸಾಮ್ರಾಜ್ಯ, ಕಳಿಂಗ ಇದು ಯಾವ್ದಕ್ಕೆ ಸಂಬಂಧಪಟ್ಟಿದೆ, ಯಾವ ಸಾಮ್ರಾಜ್ಯ ಕೇಳೋದಿಲ್ಲ. ಬಟ್ ಈಗ ಇನ್ ಡೆಪ್ತ್ ಹೋಗ್ತಿದ್ದಾರೆ. ಅದು ಸ್ಕೂಲ್ ಬುಕ್ ಅಲ್ಲಿ ಇರ್ತಾ ಇದೆ. ನೋಡಿ ಏನ್ ಮಾಡ್ತಿದ್ರು ಅವರು. ಅಶೋಕ ಡಿಕ್ಲೇರ್ಡ್ ವಾರ್ ಆನ್ ಸ್ಟೇಟ್ ಆಫ್ ಕಳಿಂಗ ಇನ್ ದ 8th year ಆಫ್ ಹಿಸ್ ಎಕ್ಸಿಸ್ಟೆನ್ಸ್ ಪವರ್. ಅವನಿಗೆ ಧಿಕಾರ ಬಂದು 8 ವರ್ಷಗಳ ನಂತರ, 8ನೇ ವರ್ಷದಲ್ಲಿ ಅವನು ಏನ್ ಮಾಡ್ತಾನೆ, ಅವನು ಅಶೋಕ ಏನ್ ಮಾಡ್ತಾನೆ ಅಂದ್ರೆ ಕಳಿಂಗದ ಮೇಲೆ ಯುದ್ಧವನ್ನ ಡಿಕ್ಲೇರ್ ಮಾಡ್ತಾನೆ. ವಾರ್ ಸ್ಟಾರ್ಟ್. ಈಗ ಇತಿಹಾಸ ಓದೋ ಜೋಶ್ ಇರ್ಬೇಕು. ವಾರ್ ಸ್ಟಾರ್ಟ್. ಅಶೋಕ ಡಿಕ್ಲೇರ್ ಮಾಡ್ಬಿಟ್ಟ. ಅಧಿಕಾರ ತಗೊಂಡು 8 ವರ್ಷ ಆಗಿತ್ತು. ಫುಲ್ ಪವರ್ಫುಲ್ ಆಗಿದ್ದ. ಏನ್ ಯುದ್ಧ ಮಾಡ್ಬಿಡೋಣ ಅಂತೇಳಿ ಕಳಿಂಗದ ಮೇಲೆ ಯುದ್ಧ ಮಾಡಕ್ ಸ್ಟಾರ್ಟ್ ಮಾಡಿದ. ಸರಿ, ಕಳಿಂಗದ ಮೇಲೆ ಯುದ್ಧ ಮಾಡಿದ್ರು. ಓಕೆ, ದಿಸ್ ವಾಸ್ ಎ ಸಿಗ್ನಿಫಿಕೆಂಟ್ ಇವೆಂಟ್ ಇನ್ ಹಿಸ್ ಲೈಫ್. ಇದು ದೊಡ್ಡ ಮಹತ್ವದ ತಿರುವು ಅಶೋಕನ ಜೀವನದಲ್ಲಿ. ಅಶೋಕ ಡಿಕ್ಲೇರ್ಡ್ ವಾರ್ ಆನ್ ದ ಸ್ಟೇಟ್ ಕಳಿಂಗ ಇಟ್ ಪಾರ್ಟ್ ಆಫ್ ಪ್ರೆಸೆಂಟ್ ಡೇಸ್. ಇಲ್ಲಿ ಬಂತು ನಿಮ್ಮ ಕ್ವಶನ್. ಪ್ರೆಸೆಂಟ್ ಡೇಸ್ ಒಡಿಶಾ ಸ್ಟೇಟ್. ಕಳಿಂಗ ಪ್ರಸ್ತುತ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ರೆ ಯಾರು? ಒಡಿಶಾ ಸ್ಟೇಟ್ ಅಲ್ಲಿದೆ. ಒಡಿಶಾ ಸ್ಟೇಟ್ ಅಲ್ಲಿದೆ. ಒಡಿಯಾ ಅಂತಕ್ಕಂಥ ಲ್ಯಾಂಗ್ವೇಜ್ ಅನ್ನು ಹೊಂದ್ಕೊಂಡು ಮೊನ್ನೆ ತಿದ್ದುಪಡಿ ಆಗಿದೆ. ಓಕೆನಾ? ಥೌಸಂಡ್ಸ್, ನೋಡ್ರಿ ಇಲ್ಲಿ ಏನಾಗುತ್ತೆ, ಥೌಸಂಡ್ಸ್ ಪೀಪಲ್ ಲಾಸ್ಟ್ ದೇರ್ ಲೈವ್ಸ್ ಇನ್ ವಾರ್. 1000ಕ್ಕಿಂತ ಹೆಚ್ಚು ಜನರು ಏನಾಗ್ತಾರೆ, ಆ ಯುದ್ಧದಲ್ಲಿ ಜೀವವನ್ನು ಕಳ್ಕೊತಾರೆ. 1 lakh ಪೀಪಲ್ ವೇರ್ ಇಂಜೂರ್ಡ್. 1000 ಜನ ಸತ್ತು ಹೋಗ್ಬಿಡ್ತಾರೆ. 1 ಲಕ್ಷಕ್ಕಿಂತ ಜನ ಏನಾಗ್ತಾರೆ, ಇಂಜೂರ್ಡ್ ಆಗ್ಬಿಡ್ತಾರೆ. 1.5 lakh ಜನ ಏನು ಎನಿಮಿ ಸೋಲ್ಡರ್ಸ್ ವೇರ್ ಕ್ಯಾಪ್ಚರ್ಡ್. ಎನಿಮಿ ಸೋಲ್ಡರ್ಸ್ ಎಷ್ಟು ಅಂದ್ರೆ 1.5 lakh. 1000 ಜನ ಸತ್ತು ಹೋಗ್ಬಿಡ್ತಾರೆ. ಕ್ವಶನ್ಸ್ ಕೇಳ್ತಾರೆ, ಈ ಕಳಿಂಗ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಈ ಹೇಳಿಕೆಯು ತಪ್ಪಾಗಿದೆ ಅಂತ ಹೇಳಿ. ಏನು 1000 ಪೀಪಲ್ಸ್ ಏನಾಗಿದ್ದಾರೆ, ಸತ್ತು ಹೋಗಿದ್ದಾರೆ. ದೇರ್ ಲೈಫ್ ಲಾಸ್ಟ್ ಲೈಫ್. ಅವ್ರ ಜೀವನವನ್ನ ಲೈಫ್ಸ್ ನ ಕಳ್ಕೊಂಡಿದ್ದಾರೆ ಅವರು. ಆಮೇಲೆ 1 ಲಕ್ಷ ಜನ ಏನಾಗಿದ್ದಾರೆ, ಇಂಜೂರ್ಡ್ ಆಗಿದ್ದಾರೆ. ಇದ್ ನೋಡ್ರಿ, ಇದು ಯಾವ ಸೆಂಟೆನ್ಸ್ ಯಾರಿಗೆ ಸಂಬಂಧಪಟ್ಟದು? 1.5 lakh ಎನಿಮಿ ಸೋಲ್ಡರ್ಸ್ ವೇರ್ ಕ್ಯಾಪ್ಚರ್ಡ್. ಇಲ್ಲಿ ಏನಾಗಿದ್ದಾರೆ, 1.5 ಲಕ್ಷದಷ್ಟು ಎದುರಾಳಿ ಸೈನಿಕರೆಲ್ಲ ತಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಂಡಿದ್ದಾರೆ. ಅಶೋಕ ವಾಸ್ ಮೂವ್ಡ್ ಬೈ ಯುನಿಯಸ್ ಸೆನ್ಸ್ ಅಂಡ್ ಆಫ್ ಡೆಪ್ತ್ ಆಫ್ ದ ಫೇಮ್ ಇನ್ ದ ಬ್ಯಾಟಲ್ ಫೀಲ್ಡ್. ಇದೇನಾಗ್ಬಿಡುತ್ತೆ ಅಂದ್ರೆ ಕರುಣೆಗೆ ತೀರ್ಕೊಳ್ಳಕ್ ಸ್ಟಾರ್ಟ್ ಮಾಡಿಬಿಡ್ತದೆ. ಅಶೋಕ ಒಬ್ಬ ದಯಾಳು ಆಗೋದಕ್ಕೆ ಈ ಯುದ್ಧ ಕಾರಣ ಆಗ್ಬಿಡ್ತದೆ. ಅಶೋಕ ಫೆಲ್ಟ್ ಪೇನ್ಫುಲ್ ಅಂಡ್ ಡಿಸೈಡೆಡ್ ನಾಟ್ ಟು ವೇಜ್ ವಾರ್ ಫ್ರಮ್ ದೆನ್ ಆನ್ವರ್ಡ್ಸ್. ಇಲ್ಲಿಂದ ಅವನು ಹಿಂಸೆಯ ಆಧಾರದ ಮೇಲೆ ಯುದ್ಧ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದಿಲ್ಲ ಅಂತ ನಿರ್ಧಾರ ಮಾಡಿಬಿಟ್ಟ ಅಶೋಕ ಯುದ್ಧ ಮಾಡಿದ ನಂತರ ದೇರ್ ಈಸ್ ನೋ ಅದರ್ ಎಂಪೈರರ್ ಇನ್ ದಿ ಹಿಸ್ಟರಿ ಆಫ್ ದ ವರ್ಲ್ಡ್ ಹೂ ಹ್ಯಾಸ್ ಚೇಂಜ್ಡ್ ಹಿಸ್ ಮೈಂಡ್ ಇನ್ ದಿಸ್ ವೇ. ಜಗತ್ತಿನ ಯಾವ ರಾಜ್ಯನೂ ಕೂಡ ಹಿಂಗ್ ತನ್ನ ಮನಸ್ಸನ್ನ ಚೇಂಜ್ ಮಾಡ್ಕೊಂಡಿಲ್ಲ. ಯುದ್ಧದಲ್ಲಿ ಗೆದ್ರು ಅಷ್ಟೆಲ್ಲ ಪ್ರಾಣಹಾನಿ, ಮಾನಹಾನಿ, ಜೀವಹಾನಿ ಆಗಿದ್ರು, ಅಂಗವಿಕಲರಾಗಿದ್ರು, ಇಂಜೂರ್ಡ್ ಆಗಿದ್ರು ಕೂಡ ಜಗತ್ತಿನ ಯಾವ ಸಾಮ್ರಾಜ್ಯದ ಒಬ್ಬ ವ್ಯಕ್ತಿ ರಾಜನು ಕೂಡ ಹಿಂಗೆ ಈ ರೀತಿ ಚೇಂಜ್ ಆಗಿದ್ದಿಲ್ಲ. ಬಟ್ ಫಸ್ಟ್ ಇನ್ ದ ವರ್ಲ್ಡ್ ಏನಾಗ್ಬಿಡುತ್ತೆ ಅಂತಂದ್ರೆ ಭಾರತದ ಇತಿಹಾಸದಲ್ಲಿ, ಜಗತ್ತಿನ ಇತಿಹಾಸದಲ್ಲಿ ಒಬ್ಬ ವ್ಯಕ್ತಿ ಚೇಂಜ್ ಆಗ್ತಾನೆ. ಅವನೇ ಮಹಾನ್ ಅಶೋಕ. ಏನಾಗ್ತಾನೆ ಅಂದ್ರೆ ಹಿಂಗೆ ಚೇಂಜ್ ಆಗಿದ್ದಕ್ಕೆ ಅಶೋಕ ಕಾಲ್ಡ್ ಮಹಾಶಯ ಅಂತಕ್ಕಂಥ ಬಿರುದು ಬಂತು ಅವನಿಗೆ. ಯಾಕೆ ಬಂತು?
ಯುದ್ಧ ಮಾಡಿ ಗೆದ್ರು ಕೂಡ ಅಶೋಕ ಅಷ್ಟೆಲ್ಲ ಸಾವು ನೋವುಗಳನ್ನ ನೋಡಿ ಏನಾಗ್ತಾನೆ, ಬದಲಾವಣೆಯನ್ನ ಹೊಂದ್ತಾನೆ. ಫಾಲೋಡ್ ದ ಪಾತ್ ಧರ್ಮ ಇನ್ಸ್ಟೆಡ್ ಆಫ್ ದ ಪಾತ್ ಆಫ್ ವಾರ್. ಇನ್ ಮುಂದೆ ಯುದ್ಧವನ್ನ ಗೆಲ್ಲೋದಕ್ಕೆ ಯಾವ ಮಾರ್ಗವನ್ನು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ? ಯಾವ ಮಾರ್ಗವನ್ನ? ಪಾತ್ ಆಫ್ ವಾರ್. ಅವನಿಗೆ ಈಗ ಧರ್ಮವನ್ನ ತನ್ನ ದಾರಿಯಲ್ಲಿ ಮಾಡ್ಕೊಂಡ. ಧರ್ಮ ರಕ್ಷಿತೆ. ಧರ್ಮದ ಆಧಾರದ ಮೇಲೆ ಇನ್ನು ಸಾಮ್ರಾಜ್ಯಗಳನ್ನು ಗೆಲ್ಲೋದು, ಸ್ನೇಹ ಸಂಬಂಧವನ್ನು ಬೆಳೆಸೋ ರೀತಿಯಲ್ಲಿ ಬೆಳೆಯಕ್ಕೆ ಸ್ಟಾರ್ಟ್ ಮಾಡಿದ. ಓಕೆನಾ. ನೆಕ್ಸ್ಟ್ ಇಲ್ಲಿ ಪ್ರೊಪಗೇಷನ್ ಆಫ್ ಧರ್ಮ ಅಂತ ಬರುತ್ತೆ. ಅಶೋಕನ ಧರ್ಮ ಏನಿತ್ತು, ಧಮ್ಮ ಅಂತ ಕರಿತೀವಿ. ಅಶೋಕ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ಬುದ್ಧಿಸಂ. ನೋಡ್ರಿ, ಚಂದ್ರಗುಪ್ತ ಮೌರ್ಯ ಯಾವ್ದಾಗಿದ್ದ? ಸ್ಟಾರ್ಟಿಂಗ್ ಅಲ್ಲೇ ಇದೆ, ಚಂದ್ರಗುಪ್ತ ಮೌರ್ಯ ಏನಾಗಿದ್ದ? ಜೈನಿಸಂ ಬಗ್ಗೆ ಆಗಿದ್ದ. ಜೈನಿಸಂ ಬಗ್ಗೆ ಮಾಡ್ಕೊಂಡಿದ್ದ ಯಾರು? ಚಂದ್ರಗುಪ್ತ ಮೌರ್ಯ, ಜೈನಿಸಂ. ಬಟ್ ಬುದ್ಧ ಯಾವ್ದು ಮಾಡ್ತಿದ್ದಾನೆ? ಬುದ್ಧಿಸಂ ಯಾರು ಮಾಡ್ತಿದ್ದಾರೆ? ಅಶೋಕ ಮಾಡ್ತಿದ್ದಾರೆ. He's accepted it. He propagated these religions messages to his subjects. ನೋಡು, ಸಬ್ಜೆಕ್ಟ್ಸ್ ಅಂದ್ರೆ ಯಾರು? ಮತ್ತೆ ಇಲ್ಲಿ ಇತಿಹಾಸ ಬುಕ್ಕ ಗ್ರಂಥ ಅಂತ ಓದ್ಬೇಡ್ರಿ. ಸಬ್ಜೆಕ್ಟ್ಸ್ ಅಂದ್ರೆ ಯಾರು? ಪ್ರಜೆಗಳು ಬೋಧನೆ ಮಾಡ್ತಾನೆ. ನೋಡು, ಒಬ್ಬ ವ್ಯಕ್ತಿ ಏನಾಗಿರ್ಬೇಕು? ಒಬಿಡಿಯಂಟ್ ಟು ಟೀಚರ್ಸ್, ಎಲ್ಡರ್ಸ್ ಅಂಡ್ ಪೇರೆಂಟ್ಸ್. ನಾವು ಮಕ್ಕಳಿಗೆ ಕಲಿಸ್ಬೇಕಾಗಿದ್ದು ಅದೇ ತಾನೆ. ಹೇಳ್ತಾನೆ ಒಬ್ಬ ವ್ಯಕ್ತಿ ಒನ್ ಶುಡ್ ಬಿ ಒಬಿಡಿಯಂಟ್. ಯಾರಿಗೆ? ಟೀಚರ್ಸ್ಗಳಿಗೆ. ನಿಮಗ್ ಕಲಿಸ್ತಕ್ಕಂತ ಗುರುಗಳಿಗೆ ಯಾರಿಗಿದ್ದಾರೋ, ಕಲಿಸ್ತಕ್ಕಂಥವ್ರು, ಅರಿವನ್ನು ಹೇಳ್ತಕ್ಕಂಥವ್ರು, ಅವ್ರಿಗೆ ನೀವೇನಾಗಿರ್ಬೇಕು? ಟೀಚರ್ಸ್ಗಳಿಗೆ ಒಬಿಡಿಯಂಟ್ ಆಗಿರ್ಬೇಕು. ಹಿರಿಯರಿಗೆ, ಎಲ್ಡರ್ಸ್ಗಳಿಗೆ ಒಬಿಡಿಯಂಟ್ ಆಗಿರ್ಬೇಕು. ಆಮೇಲೆ ಪೇರೆಂಟ್ಸ್ಗಳಿಗೆ ಏನಾಗಿರ್ಬೇಕು? ನೀವು ತಂದೆ ತಾಯಿಗಳಿಗೆ ಒಬಿಡಿಯಂಟ್, ನಿಯತ್ತಾಗಿರ್ಬೇಕು ಅಂತ. ಒನ್ ಶುಡ್ ಬಿ, ಮತ್ತೆ ಹೇಳ್ತಾನೆ ಒನ್ ಶುಡ್ ಬಿ ಫಿಲ್ಡ್ ವಿತ್ ಕಾನ್ಫಿಗೇಷನ್ಸ್, ಜೆನ್ಯೂಟಿಲಿ ಅಂಡ್ ಟ್ರೂತ್ನೆಸ್. ಒಬ್ಬ ವ್ಯಕ್ತಿ ಹೆಂಗಿರ್ಬೇಕು? ಕರುಣೆ, ಆಮೇಲೆ ದಯಾಳು ಮತ್ತು ಸತ್ಯದಿಂದ ಬದುಕಿರಬೇಕು. ಅವನು ಬೋಧನೆ ಮಾಡ್ತಾನೆ. ಈ ಕೆಳಗಿನ ಅಶೋಕನ ಬೋಧನೆಗೆ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕ್ವಶನ್ಸ್ ಕೊಡ್ಬೋದು. ಈಗ ಹೇಳಿಕೆ ರೂಪದ ಕ್ವಶನ್ಸ್ ಬರ್ತಾ ಇದ್ದಾವೆ. ತಿಳ್ಕೊರಿ ಇತಿಹಾಸ. ಅಶೋಕ ಏನ್ ಹೇಳ್ತಾನೆ? ಒಬ್ಬ ವ್ಯಕ್ತಿ ಗುರುಗಳಿಗೆ, ಟೀಚರ್ಗಳಿಗೆ, ಪೋಷಕರಿಗೆ ಏನ್ ಮಾಡ್ಬೇಕು? ಹಿರಿಯರಿಗೆ ಗೌರವಯುತವಾಗಿರ್ಬೇಕು. ಮತ್ತೆ ಅವನೇನಾಗಿರ್ಬೇಕು? ಕರುಣೆ, ದಯೆ ಮತ್ತು ಸತ್ಯದಿಂದ ಕೂಡಿರ್ಬೇಕು. ಅಂಡ್ ಮತ್ತೆ ಹೇಳ್ತಾನೆ he said that things like violence, anger, jealous should be amended. ಏನ್ ಮಾಡಬಾರ್ದು? ಒಬ್ಬ ವ್ಯಕ್ತಿ ಕೋಪ, ಅಸೂಯ ಮತ್ತು ಹಿಂಸೆಗೊಳಗಾಗಬಾರ್ದು, ಜಲಸ್ ಫೀಲ್ ಆಗಬಾರ್ದು ಅಂತ ಹೇಳ್ತಾನೆ. ಅಸೂಯೆ ಪಡಬಾರ್ದು, ಅಸೂಯೆ ಫೀಲ್ ಆಗಬಾರ್ದು. ಓಕೆನಾ. ನೆಕ್ಸ್ಟ್ ಹೇಳ್ತಾನೆ ಅಶೋಕ ಹೆಲ್ಡ್ ಥರ್ಡ್. ಇಲ್ಲಿಂದ ಒಂದು ಕ್ವಶನ್ಸ್ ಕೇಳ್ತಾರೆ. ಮತ್ತೆ ಈ ಅಶೋಕನ ಧರ್ಮಕ್ಕೆ ಸಂಬಂಧಪಟ್ಟಂತೆ ಈ ಹೇಳಿಕೆನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕ್ವಶನ್ಸ್ ಕೇಳಿದ್ರು ಒಂದೇ, ಅಥವಾ ಸಿಂಗಲ್ ಕ್ವಶನ್ಸ್ ಗಳನ್ನು ಕೇಳ್ತಾ ಹೋಗಬಹುದು. ಓಕೆನಾ. ಒಂದೇದೇನು? ಈಗ ಮತ್ತೆ ಏನ್ ಸ್ಟಾರ್ಟ್ ಮಾಡ್ತಾನೆ? ಅಶೋಕ ಹೆಲ್ಡ್ ಥರ್ಡ್ ಬುದ್ಧಿಸ್ಟ್ ಕಾನ್ಫರೆನ್ಸ್ ಅಟ್ ಪಾಟಲಿಪುತ್ರ. ಇಲ್ಲಿ 2 ಕ್ವಶನ್ಸ್ ಕೇಳ್ತಾರೆ. ಬೌದ್ಧ ಧರ್ಮದ ಬುದ್ಧಿಸ್ಟ್ ಕಾನ್ಫರೆನ್ಸ್ ಅಂದ್ರೆ ಬೌದ್ಧ ಮಹಾಸಮ್ಮೇಳನ ಅಂತ ಕರಿತೀವಿ. ಬೌದ್ಧ ಮಹಾಸಮ್ಮೇಳನ ಎಷ್ಟನೇದು? 3ನೇದು. ಯಾರು ನಡೆಸಿದ್ದು? ಅಶೋಕ ನಡೆಸಿದ್ದು. ಬೌದ್ಧ ಧರ್ಮ ಸಮ್ಮೇಳನ ಎಷ್ಟನೇದು? 3ನೇದು. 3ನೇ ಬೌದ್ಧ ಧರ್ಮ ಸಮ್ಮೇಳನ ಎಲ್ಲಿ ನಡೀತು? ಪಾಟಲಿಪುತ್ರ. 8 ಕ್ವಶನ್ಸ್ ಆಗ್ತವೆ. ಬಿಲ್ಟ್ ದ ಬುದ್ಧಿಸ್ಟ್ ಸ್ತೂಪಗಳು ಕೇಳ್ತಾರೆ. ಸ್ತೂಪಗಳು ಹೊಂದಿಸಿ ಬರೆಯಲು ಕೇಳಬಹುದು. ಸ್ತೂಪಗಳು ಯಾವ ಧರ್ಮಕ್ಕೆ ಸಂಬಂಧಪಟ್ಟಿದ್ದು? ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿದ್ದು. he sent ambassadors to spread the message the Buddha both within country and abroad. ಈಗ ವರ್ಡ್ ನೋಡೋಣ ಏನ್ ನೆನಪಾಗ್ತದೆ? ನಮ್ ಚೈಲ್ಡ್ ನೆನಪಾಗ್ತದೆ. ಅವಾಗೆಲ್ಲ ಹಳ್ಳಿ ಜನ ಮಾತಾಡ್ತಿದ್ರು, ಅವ್ರ ಮಗ ಅಬ್ರಾಡ್ದಾಗ ಹೋಗ್ಯಾನ, ಅಬ್ರಾಡಕ್ ಹೋಗ್ಯಾನ ಅಂದ್ರೆ ಒಂದು ದೇಶ ಅಲ್ಲ ಅದು. ಅಬ್ರಾಡ್ ಅಂದ್ರೆ ಏನು? ವಿದೇಶ. ಅಶೋಕ ಏನ್ ಮಾಡ್ತಾನೆ? ಅಂಬಾಸಿಡರ್ಸ್, ರಾಯಭಾರಿಗಳನ್ನ ಸ್ಪ್ರೆಡ್ ಮಾಡ್ತಾನೆ. ಮೆಸೇಜ್, ಬೌದ್ಧ ಧರ್ಮದ ಮೆಸೇಜ್ ಗಳನ್ನು ಸ್ಪ್ರೆಡ್ ಮಾಡೋದಕ್ಕೆ ದೇಶಾದ್ಯಂತ, ಇದೇ ಅಖಂಡ ಭಾರತ ದೇಶದೊಳಗೆ ಮತ್ತು ಅಬ್ರಾಡ್ ಗಳಿಗೂ ಕೂಡ ಸ್ಪ್ರೆಡ್ ಮಾಡ್ತಾನೆ. ನೆಕ್ಸ್ಟ್ ಮೌರ್ಯ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್. ಹಾಗಿದ್ರೆ ಮೌರ್ಯ ಸಾಮ್ರಾಜ್ಯ ಅಡ್ಮಿನಿಸ್ಟ್ರೇಟಿವ್ ಹೆಂಗಿತ್ತು? ಕಿಂಗ್ ವಾಸ್ ದ ಹೆಡ್ ಆಫ್ ದ ಅಡ್ಮಿನಿಸ್ಟ್ರೇಷನ್.
ಅಡ್ಮಿನಿಸ್ಟ್ರೇಷನ್ ನಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಏನು, ಆಡಳಿತದಲ್ಲಿ ಕಿಂಗ್ ನೇ ಏನಾಗಿದ್ದ, ಹೆಡ್ ಆಗಿದ್ದ. ಆಲ್ ಪವರ್ ವೇರ್ ಹಿಸ್ ಹ್ಯಾಂಡ್ಸ್. ದೇರ್ ವಾಸ್ ಅ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂಡ್ advised the king. There were higher officials to look after the administrative departments. Among them special officers called ಧರ್ಮ ಮಹಾತ್ರಸು ಅಂತ ಇವೆಲ್ಲ. ಧರ್ಮ ಮಹಾಮಾತೃ ಅಂತ ಕನ್ನಡದಲ್ಲಿ ಕರೀತಾರೆ, ಇಂಗ್ಲಿಷ್ ನಲ್ಲಿ ಧರ್ಮ ಮಹಾಮಾತ್ರಸ್ ಅಂತ ಇದೆಯಲ್ಲ, ಧರ್ಮ ಮಹಾಮಾತ್ರಸ್ ಅಂತ ಇದೆಯಲ್ಲ, ಇವರನ್ನ ಸ್ಪೆಷಲ್ ಆಫೀಸರ್ಸ್, ಇವರು ವಿಶೇಷ ಅಧಿಕಾರಿಗಳು. ಇವ್ರನ್ನ ಎದಕ್ ಹಾಕಿದ್ದ ಅಂತ ಕ್ವಶನ್ಸ್ ಕೇಳ್ತಾರೆ. ಮಹಾಮಾತ್ರನ ಯಾಕೆ ನೇಮಕ ಮಾಡಿದ್ದ ಅಂದ್ರೆ ಪ್ರಮೋಟೆಡ್ ಗುಡ್ ಮಾರಲ್ ಕಂಡಕ್ಟ್ ಅಮಾಂಗ್ ದ ಪೀಪಲ್. ಇದು ಇಂಪಾರ್ಟೆಂಟ್. ಬೌದ್ಧ ಧರ್ಮವನ್ನ ಪ್ರಚಾರ ಮಾಡುವುದರ ಜೊತೆಗೆ ಪ್ರಮೋಟ್ ಗುಡ್ ಮಾರಲ್ ಕಂಡಕ್ಟ್ ಅಮಾಂಗ್ ದ ಪೀಪಲ್, ಪ್ರಜೆಗಳಲ್ಲಿ ಮೌಲ್ಯಗಳನ್ನ ಪ್ರಮೋಟ್ ಮಾಡೋದಕ್ಕೆ ಇವ್ರನ್ನ ನೇಮಕ ಮಾಡಿದ್ದ. ಅರ್ಥ ಆಗ್ತಿದೆ? ಧರ್ಮ ಮಹಾತ್ಮರನ್ನ ಅಶೋಕ ನೇಮಕ ಮಾಡ್ಕೊಂಡಿದ್ದಕ್ಕೆ ಯಾಕೆಂದ್ರೆ ಪ್ರಮೋಟಿಂಗ್ ಗುಡ್ ಮಾರಲ್ ಕಂಡಕ್ಟ್ ಅಮಾಂಗ್ ದ ಪೀಪಲ್, ಪ್ರಜೆಗಳಲ್ಲಿ ಮೌಲ್ಯವನ್ನ ಬೆಳೆಸಬೇಕಾಗಿತ್ತು. ಇವತ್ತು ಮೌಲ್ಯಗಳು ಹೇಳ್ತಕ್ಕಂಥವ್ರು ಇದ್ದಾರೆ, ನಿಮಗ್ ಬಿಟ್ಟು ವಿಷಯ. ಅಂದ್ರೆ ಅಶೋಕ ಮಾಡಿದ್ದೇನು, ಪ್ರಮೋಟಿಂಗ್ ಗುಡ್ ಮಾರಲ್ ಕಂಡಕ್ಟ್, ಅದನ್ನ ರಾಜ್ಯನೇ ನಡೆಸ್ತಾ ಇದ್ದ. ನೋಡ್ರಿ, ಮೌಲ್ಯವನ್ನ ಪ್ರಜೆಗಳಲ್ಲಿ ತುಂಬೋದು ಸರ್ಕಾರದ ಉದ್ದೇಶ ಆಗ್ಬೇಕದು. ಓಕೆನಾ? ಅಮಾಂಗ್ ದ ಪೀಪಲ್ they were also responsible for looking after the welfare of orphans, widows and aged. ನೋಡ್ರಿ, ಅವಾಗ್ಲೇ ಆರ್ಫನ್ಸ್ ಗಳಿಗೆ, ವಿಡೋಸ್ ಗಳಿಗೆ, ವಿಧವೆಯರಿಗೆ, ಆಮೇಲೆ ಏಜ್ಡ್ ಆದವರಿಗೆ ಇವರು ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಹೊಣೆ. ರೆಸ್ಪಾನ್ಸಿಬಲ್ ಫಾರ್ ಲುಕಿಂಗ್ ಆಫ್ಟರ್ ವೆಲ್ಫೇರ್, ಅವರ ಹಿತಾಸಕ್ತಿಯನ್ನ, ಅವರ ಕಲ್ಯಾಣವನ್ನ ಮಾಡ್ಬೇಕು. ಯಾರು? ಮಹಾಮಾತ್ರರು. The vast kingdom was divided into many. vast kingdom ಅಂದ್ರೆ ಮಹಾ ಸಾಮ್ರಾಜ್ಯ ಇತ್ತು. ಅಶೋಕ ಸಾಮ್ರಾಜ್ಯವನ್ನ ಡಿವೈಡೆಡ್ ಹೆಂಗ್ ಮಾಡಿದವನು? ಡಿವೈಡ್ ಅಂಡ್ ರೂಲ್ ಪಾಲಿಸಿ ಅಂತ ಕರೀತೀವಿ ನಾವು. ಅಧಿಕಾರ ವಿಕೇಂದ್ರೀಕರಣ ಆಗೋದು ಇವತ್ತೇನು ಭಾರತ ಸಂವಿಧಾನದಲ್ಲಿ ನೋಡ್ತೀವಲ್ಲ, ಅದನ್ನ ಅಶೋಕ ಅವತ್ತೇ ಮಾಡಿದ್ದ. ಡಿವೈಡ್ ಮಾಡಿದ್ದ ಸಾಮ್ರಾಜ್ಯಗಳನ್ನ, ಪ್ರಾವಿಷನ್ಸ್ ಗಳನ್ನ ಮಾಡಿದ್ದ. ಫಾರ್ ದ ಕನ್ವೀನಿಯನ್ಸ್ ಫಾರ್ ಅಡ್ಮಿಷನ್, ಯಾವುದಕ್ಕಾಗಿ ಆಡಳಿತವನ್ನು ವಿಭಜನೆ ಮಾಡಿದವನು? ಅಡ್ಮಿನಿಸ್ಟ್ರೇಷನ್, ಆಡಳಿತ ಸುಗಮವಾಗಿ ಅನ್ನೋ ಕಾರಣಕ್ಕೆ ಮಾಡಿದ್ದ. ಇನ್ ವಿಲೇಜ್, ನೋಡ್ರಿ, ಇನ್ ದ ವಿಲೇಜ್. ಆದ್ರೆ ವಿಲೇಜ್, ಗ್ರಾಮಗಳಲ್ಲಿ ಒಬ್ಬ ಇದ್ದ, ಅವನ ಹೆಸರೇನು? ಗ್ರಾಮಿಕ. ಗ್ರಾಮದ ಮುಖ್ಯಸ್ಥನ ಏನಂತ ಕರಿತಿದ್ರು? ಕ್ವಶನ್ಸ್ ಕೇಳ್ತಾರೆ. ಗ್ರಾಮಿಕ ಯಾವ್ದ್ರ ಮುಖ್ಯಸ್ಥ ಆಗಿದ್ದ? ಗ್ರಾಮದ ಮುಖ್ಯಸ್ಥ ಆಗಿದ್ದ. ವುಡ್ ಕ್ಯಾರಿ ಆನ್ ದ ಗವರ್ನೆನ್ಸ್ ವಿತ್ ದ ಹೆಲ್ಪ್ ಆಫ್ ಎಲ್ಡರ್ಸ್ ಆಫ್ ದ ವಿಲೇಜ್. ಅವ್ನು ಯಾರಾಗಿದ್ದ ಅಂದ್ರೆ ಆ ಗ್ರಾಮೀಣಲ್ಲಿ ಇರ್ತಕ್ಕಂಥ ಒಬ್ಬ ಎಲ್ಡರ್ ಆಗಿದ್ದ. ಅವರ ಸಹಾಯ ಇಟ್ಕೊಂಡು ಇವರೆಲ್ಲ ವಿಲೇಜಿನ ಎಲ್ಲ ಆಡಳಿತವನ್ನು ನೋಡ್ಕೋತಿದ್ದ. ಇಲ್ಲಿ ನೋಡ್ರಿ, ಬಹಳ ಇಂಪಾರ್ಟೆಂಟ್. ವಿಲೇಜಸ್ ವೇರ್ ಗಿವನ್ ಎ ಲಾಟ್ ಆಫ್ ಪವರ್. ಆಗ ವಿಲೇಜ್ ಏನಾಗಿತ್ತು ಅಂದ್ರೆ ತುಂಬಾ ಏನಿತ್ತು? ಪವರ್ ಇತ್ತು. ವಿಲೇಜ್ಗಳಿಗೆ ಇವತ್ತು ನಾವೇನ್ ಕರಿತೀವಲ್ಲ, ಗ್ರಾಮ ಸ್ವರಾಜ್ಯ ಆಡಳಿತ ಅಂತ ಕರಿತೀವಲ್ಲ, ವಿಲೇಜ್ಗೆ ಏನಿತ್ತಾಗ ತುಂಬಾ ಪವರ್ ಇತ್ತು. ಕ್ವಶನ್ಸ್ ಇತರನೇ ಕೇಳ್ತಾರೆ. ಮತ್ತೆ ಈಗ ಕ್ವಶನ್ಸ್ ಯುದ್ಧಗಳ ಮೇಲೆ ಯಾರು ಕ್ವಶನ್ ಜಾಸ್ತಿ ಕೇಳೋದಿಲ್ಲ, ಅಲ್ಲಿರ್ತಕ್ಕಂಥ ಎಥಿಕ್ಸ್ ಆಧಾರದ ಮೇಲೆ ಕ್ವಶನ್ಸ್ ಕೇಳೋದು. ದೇ ಡಿಸ್ಪ್ಯೂಟ್ ದ ವಿಲೇಜ್ ವೇರ್ ಸೆಟಲ್ಡ್ ಬೈ ದಿ ಗ್ರಾಮ ಸಭಾ. ಆಮೇಲೆ ಇಲ್ಲಿ ಗ್ರಾಮ ಸಭಾ ಏನಾಗಿತ್ತು? ಸೆಟಲ್ ಮಾಡಿದ್ರು. ಗ್ರಾಮ ಸಭಾ ಆಡಳಿತ ಇತ್ತು ಇಲ್ಲಿ ಮೌರ್ಯ ಎಂಪೈರದಲ್ಲಿ. ವಿಲೇಜ್ ನಲ್ಲಿ ಇತ್ತದು. ಗ್ರಾಮ ಸಭಾ ಎಲ್ಲಿತ್ತು ಅಂತ ಕ್ವಶನ್ಸ್ ಕೇಳಿದ್ರೆ ವಿಲೇಜ್ ನಲ್ಲಿ ಇತ್ತು. ಏನು? ಮೌರ್ಯನ್ ರೂಲ್ ಹ್ಯಾಡ್ ದ ಇನ್ಫ್ಲೂಯೆನ್ಸ್ ಆನ್ ಮೆನಿ ಸಬ್ ಕಾಂಟಿನೆಂಟ್ ಡೈನಾಟಿಕ್ಸ್. ಅಂದ್ರೆ ಈ ಮೌರ್ಯ ಸಾಮ್ರಾಜ್ಯದ ರೂಲ್ ಇತ್ತಲ್ಲ, ಇದು ಬಹಳ ಸಾಮ್ರಾಜ್ಯಗಳ ಮೇಲೆ ಏನ್ ಮಾಡಿತು? ಇನ್ಫ್ಲೂಯೆನ್ಸ್ ಅನ್ನ ಮಾಡಿತು. ನೆಕ್ಸ್ಟ್ ಹಾಗಿದ್ರೆ ಇವರ ಆರ್ಕಿಟೆಕ್ಚರ್ ಏನಿತ್ತು, ಇವರು ಕಲೆ ಸಾಹಿತ್ಯ ಏನ್ ಮಾಡಿದ್ರು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಮೌರ್ಯ ಸಾಮ್ರಾಜ್ಯದ್ದು ಆರ್ಕಿಟೆಕ್ಚರ್ ಹ್ಯಾಸ್ ಸ್ಕಲ್ಪ್ಚರ್ ಅಶೋಕ ಪೀರಿಯಡ್ ಕ್ಯಾನ್ ಬಿ ಸೀನ್ ಇವನ್ ಟುಡೇ. ಇವತ್ತಿನ ದಿನಗಳವರೆಗೂ ಅವತ್ತಿನ ಸಾಹಿತ್ಯವನ್ನು, ಅವತ್ತಿನ ಕಲೆ, ಸಾಹಿತ್ಯ, ಶಿಲ್ಪಕಲೆಯನ್ನ ನೋಡಬಹುದು. ಇಲ್ಲಿ ಸ್ತೂಪಾಸ್ ಅಂಡ್ ಪಿಲ್ಲರ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ಪ್ರಾಮಿನೆಂಟ್ ಅಮಾಂಗ್ ದೆಮ್. ಅಂದ್ರೆ ಮೌರ್ಯ ಸಾಮ್ರಾಜ್ಯದ ಅತ್ಯಂತ ಪ್ರಾಮಿನೆಂಟ್ ಸ್ಟ್ರಕ್ಚರ್ ಏನಾರ ಇತ್ತು ಅಂದ್ರೆ ಆರ್ಕಿಟೆಕ್ಚರ್ ಯಾವುದು ಅಂದ್ರೆ ಒಂದು ಸುಪ್ತಾಸ್, ಇನ್ನೊಂದು ಪಿಲ್ಲರ್ಸ್ ಅಂತಕ್ಕಂಥದ್ದು. ದೆನ್ ಸುಪ್ತಾಸ್ ಆಫ್ ಸಾಂಚಿ ಮಧ್ಯಪ್ರದೇಶ್. ನೋಡ್ರಿ, ಸಾಂಚಿ ಸುಪ್ತ ಎಲ್ಲಿದೆ ಅಂತ ಕೇಳ್ತಾರೆ ಕ್ವಶನ್ಸ್. ಸಾಂಚಿ ಸುಪ್ತ ಎಲ್ಲಿದೆ? ಮಧ್ಯಪ್ರದೇಶದಲ್ಲಿದೆ. ಅಂಡ್ ಪಿಲ್ಲರ್ಸ್ ಆಫ್
ಸಾರನಾಥ್ ಆರ್ ಫೇಮಸ್ ಅಮೌಂಟ್. ಏನು ಸಾರನಾಥದ ಕಂಬ, ಪಿಲ್ಲರ್ಸ್ ಆಫ್ ಸಾರನಾಥದಲ್ಲಿರ್ತಕ್ಕಂಥ ಕಂಬಗಳು ಫೇಮಸ್ ಆಗಿದ್ದಾವೆ. ದ ಫೋರ್ ಹೆಡೆಡ್ ಲೈನ್ ನೋಡ್ರಿ, ದ ಫೋರ್ ಹೆಡೆಡ್ ಲೈನ್ ಇವತ್ತು ನಾವೇನು ನಮ್ಮ ಲಾಂಛನದಲ್ಲಿ ನೋಡ್ತೀವಲ್ಲ, ಫೋರ್ ಹೆಡೆಡ್ ಲೈನ್ ಅಟ್ ದ ಟಾಪ್ ದ ಪಿಲ್ಲರ್ ಆಫ್ ಸಾರನಾಥ. ಈಗ ನಾವು ನ್ಯಾಷನಲ್ ಎಂಬ್ಲಮ್ ಏನು ನಮ್ಮ ರಾಷ್ಟ್ರೀಯ ಲಾಂಛನದಲ್ಲಿ ನೋಡ್ತಾ ಇದೀವಲ್ಲ, ಎಂಬ್ಲಮ್ ಅಂದ್ರೆ ಏನು ಲಾಂಛನ, ಈ ಲಾಂಛನದಲ್ಲಿ ನೋಡ್ತಾ ಇದೀವಲ್ಲ ಆ ಫೋರ್ ಪಿಲ್ಲರ್ ಸಿಂಹ ಏನು 4 ಮುಖದ ತಲೆಯ ಸಿಂಹ ಎಲ್ಲಿಂದ ಬಂದಿತ್ತು ತಗೊಂಡಿದ್ವಿ ಅಂದ್ರೆ ಪಿಲ್ಲರ್ ಆಫ್ ಸಾರನಾಥ. ಇಲ್ಲಿದೆ ನೋಡ್ರಿ ಲೈನ್ ಕ್ಯಾಪಿಟಲ್ ಫಾರ್ ನ್ಯಾಷನಲ್ ಎಂಬ್ಲಮ್ ಅಂತ ಇದೆಲ್ಲ, ಇದು ಎಲ್ಲಿಂದ ಬಂದಿದ್ದು? ಸಾರನಾಥ ಇರ್ತಕ್ಕಂಥ ಸ್ತಂಭದಿಂದ ಬಂದಿದೆ. ಅದರ ಆಧಾರದ ಮೇಲೆ ಇದನ್ನ ತಗೊಂಡಿದ್ದಾರೆ. ನೆಕ್ಸ್ಟ್ ಸಾಮ್ರಾಜ್ಯ ಯಾವುದು ಅಂದ್ರೆ ಕುಶಾಣ ಸಾಮ್ರಾಜ್ಯ. ಕುಶಾಣ ಸಾಮ್ರಾಜ್ಯವನ್ನ ನೋಡೋಣ. ಕುಶಾಣ ಸಾಮ್ರಾಜ್ಯದ ಬಗ್ಗೆ ನೋಡಿ ಕ್ಲಾಸ್ ಮುಗಿಸ್ತೀನಿ. ನೋಡ್ರಿ, ಅಬೌಟ್ 2000 ಇಯರ್ಸ್ ಅಗೋ ಗಾಂಧಾರ, ಇದು ಇಂಪಾರ್ಟೆಂಟ್. ಗಾಂಧಾರ ನಾವು ಈ ಗಾಂಧಾರ ಅಂತಕ್ಕಂಥದನ್ನ ಏನಂತ ಕರಿತೀವಿ ನಾವು? ಎಲ್ಲಿದೆ ಅದು? ಅಫ್ಘಾನಿಸ್ತಾನ್. ಅವಾಗ ಅಖಂಡ ಭಾರತ ಇತ್ತು. ಸರಿ, ಈಗ ಕಲ್ಲಿ ಹೋಗೈತ್ರಿ ಅಂತ ಕೇಳ್ಬಿಡ್ರಿ. ಅಖಂಡ ಭಾರತ ಇತ್ತು. ಇದು 1947ರ ಮೌಂಟ್ ಬ್ಯಾಟನ್ ಯೋಜನೆ, ಜೂನ್ 3 ಪ್ಲಾನ್ ಆಫ್ ಮೌಂಟ್ ಬ್ಯಾಟನ್ ಅಂತ ಏನ್ ಕರಿತೀವೋ ಇವಾಗ ಅದು ವಿಭಜನೆ ಆಗ್ತಾ ಇತ್ತು. ಅದು ಇತಿಹಾಸ, ಆಧುನಿಕ ಇತಿಹಾಸ ಇವಾಗ ಹೇಳ್ತೀನಿ ನನಗೆ. ವಾಸ್ ರೂಲ್ಡ್ ಬೈ ಕುಶಾನ್ಸ ಡೈನಾಸ್ಟಿ. ಆವಾಗಿನ ಗಾಂಧಾರ ಪ್ರದೇಶವನ್ನು ಯಾರು ಆಡಳಿತ ಮಾಡ್ತಾ ಇದ್ರು? ಕುಶಾನ ಡೈನಾಸ್ಟಿ ಆಡಳಿತ ಮಾಡ್ತಾ ಇದ್ದು. ಇನ್ ಕೋರ್ಸ್ ಆಫ್ ಟೈಮ್ ಸಮ್ ಪಾರ್ಟ್ಸ್ ಆಫ್ ಇಂಡಿಯಾ ವೇರ್ ಕ್ಯಾಪ್ಚರ್ಡ್ ಬೈ ಕುಶಾನಾಸ್. ಆ ಸಂದರ್ಭದಲ್ಲಿ ಭಾರತದ ಒಂದಿಷ್ಟು ಪ್ರದೇಶಗಳನ್ನು ಯಾರು ಆಡಳಿತ ಮಾಡ್ತಾ ಇದ್ರು? ಯಾರು? ಕುಶಾನಸ್ ಆಡಳಿತ ಮಾಡ್ತಾ ಇದ್ರು. ಕನಿಷ್ಕ, ಕುಶಾನ ಸಾಮ್ರಾಜ್ಯದ ಪ್ರಸಿದ್ಧ ರಾಜ ಯಾರು ಅಂತ ಕೇಳ್ತಾರೆ. ಕನಿಷ್ಕ ಫೇಮಸ್ ಕಿಂಗ್ ಅಮಂಗ್ ದ ಕುಶಾನಾಸ್. ಕುಶಾನರಲ್ಲಿ ಅತ್ಯಂತ ಶ್ರೇಷ್ಠ ರಾಜ ಯಾರು? ಕನಿಷ್ಕ. He waged for long time wars and expanded his empire. The expanse of his empire was spread in North India from Afghanistan to Bihar. ನೋಡ್ರಿ, ಬಿಹಾರ್ ಇವತ್ತಿಗೂ ನಮ್ಮಲ್ಲೇ ಇದೆ. ಬಿಹಾರ್ನಲ್ಲಿ ಯಾರಿದ್ರು ಹೇಳಿದೀನಿ ಇದೇ ಕ್ಲಾಸ್ ಅಲ್ಲಿ. ಬಿಹಾರ್ ಯಾರ್ದು? ಬಿಹಾರಿನ ಕ್ಯಾಪಿಟಲ್ ಯಾವ್ದೀಗ? ಪಾಟ್ನಾ. ಬಿಹಾರದ ಕ್ಯಾಪಿಟಲ್ ಯಾವ್ದು? ಪಾಟ್ನಾ. ಓಕೆನಾ? ಬಿಹಾರದ ಕ್ಯಾಪಿಟಲ್ ಯಾವ್ದು? ಪಾಟ್ನಾ. ಈ ಪಾಟ್ನಾದ ಹಿಂದಿನ ಹೆಸರೇನು? ಪಾಟ್ಲಿಪುತ್ರ. ಆ ಪಾಟ್ಲಿಪುತ್ರ ಯಾರ್ದು ಕ್ಯಾಪಿಟಲ್ ಆಗಿತ್ತು? ಮೌರ್ಯ ಸಾಮ್ರಾಜ್ಯ ಕ್ಯಾಪಿಟಲ್ ಆಗಿತ್ತು. ಅಫ್ಘಾನಿಸ್ತಾನದಿಂದ ಬಿಹಾರದವರೆಗೂ ಈಗ ಕುಶಾನ ಬಂದಿದ್ದ. ಓಕೆನಾ? ನೆಕ್ಸ್ಟ್ ಕನಿಷ್ಕನ ಬಗ್ಗೆ ನೋಡೋಣ. ಇವನು ಫೇಮಸ್ ಕಿಂಗ್ ಅಲ್ಲ ಕುಶಾನರ್ದು. ಈಗ ಕನಿಷ್ಕ ಏನ್ ಮಾಡಿದ? ಕನಿಷ್ಕ ಎ ಫಾಲೋವರ್ ಆಫ್ ಬುದ್ಧಿಸಂ. ಇವನು ಕೂಡ ಏನ್ ಮಾಡಿದ? ಬೌದ್ಧ ಧರ್ಮದ ಫಾಲೋವರು. ಆಲ್ಸೋ ಬಿಲ್ಟ್ ಮೆನಿ ಸ್ತೂಪಾಸ್ ಲೈಕ್ ಎಂಪೈರರ್ ಅಶೋಕ. ಇವನು ಏನ್ ಮಾಡ್ತಾನೆ ಅಂದ್ರೆ ಅಶೋಕನ ರೀತಿಯಲ್ಲಿ ಬಹಳ ಸ್ತೂಪಗಳನ್ನ ನಿರ್ಮಾಣ ಮಾಡ್ತಾನೆ. ಯಾರು? ಕನಿಷ್ಕ. ಈ ಸೆಂಟ್ ಬುದ್ಧಿಸ್ಟ್ ಮಿಷನರ್ಸ್ ಅಬ್ರಾಡ್. ಅವನು ವಿದೇಶಗಳಿಗೆ ಏನ್ ಮಾಡ್ತಾನೆ? ಬುದ್ಧಿಸ್ಟ್ ಮಿಷನರಿಗಳನ್ನ ಕಳಿಸ್ತಾನೆ. ಆಲ್ಸೋ ಹಿ ಹೆಲ್ಡ್ ಫೋರ್ತ್, ನೋಡ್ರಿ ಇಲ್ಲಿ ಕ್ವಶನ್ಸ್ ಆಗ್ತದೆ. ಏನು? ಹಿ ಹೆಲ್ಡ್ ದ ಫೋರ್ತ್ ಬುದ್ಧಿಸ್ಟ್ ಕಾನ್ಫರೆನ್ಸ್ ಇನ್ ಕಾಶ್ಮೀರ್. ಓಕೆನಾ? ಕಾಶ್ಮೀರ್ನಲ್ಲಿ ನೋಡ್ರಿ, ಪಾಟಲಿಪುತ್ರದಲ್ಲಿ ಬುದ್ಧಿಸ್ಟ್ನ ಕಾನ್ಫರೆನ್ಸ್ ಅನ್ನ ಪಾಟಲಿಪುತ್ರದಲ್ಲಿ ನಡೆಸಿದವರು ಯಾರು? ಅಶೋಕ. ಅಶೋಕ ನಡೆಸಿದ ಎಷ್ಟನೇದು? 3ನೇದು. ಬಟ್ ಕುಶಾನ ನಡೆಸಿದ್ದೆಷ್ಟು? ಕುಶಾನರ ಕನಿಷ್ಕ ನಡೆಸಿದ್ದೆಷ್ಟು? 4ನೇದು. ಬೌದ್ಧ ಮಹಾಸಮ್ಮೇಳನ ಎಲ್ಲಿ ನಡೆಸ್ತಾ ಇದ್ದಾನೆ ಅವನು? ಕಾಶ್ಮೀರದಲ್ಲಿ ನಡೆಸ್ತಾನೆ. ಕನಿಷ್ಕ ಸ್ಟಾರ್ಟೆಡ್ ಶಕ ಅಂತ ಕರಿತೀವಿ. ಶಕ ಅಂದ್ರೆ ಏನು? ಶಾಲಿವಾನ ಶಕ ಅಂತ. ಇಯರ್ ಆಫ್ ಕಮೆಮೊರೇಟ್ ಏನು? ಹಿಸ್ ರೈಸ್ ಟು ಪವರ್. ಇದು ಯಾವುದರ ಸಂಕೇತವಾಗಿ ಅವನು ಶಕ ವರ್ಷವನ್ನು ಪ್ರಾರಂಭ ಮಾಡ್ತಾನೆ ಅಂದ್ರೆ ಅವನು ಅಧಿಕಾರವನ್ನ ರೈಸ್ ಮಾಡಿದ್ದು, ಅಧಿಕಾರವನ್ನು ಸ್ವೀಕರಿಸಿದ ಆಧಾರದ ಮೇಲೆ ಅವನಿಗೆ ಏನ್ ಮಾಡ್ತಾನೆ? ಅವನು ಶಕ ವರ್ಷವನ್ನ ಸ್ಥಾಪನೆ ಮಾಡ್ತಾನೆ. ಅದೇ ಶಕ ವರ್ಷ at present it become the official calendar year of the ಗವರ್ಮೆಂಟ್ ಆಫ್ ಇಂಡಿಯಾ. ಕೇಳ್ತಾರೆ, ಭಾರತದ ಸರ್ಕಾರದ ಕ್ಯಾಲೆಂಡರು ಯಾವ ಶಕ ವರ್ಷವನ್ನು ಆದರ್ಶಿಸಿದೆ? ಕನಿಷ್ಕನ ಶಕ ವರ್ಷವನ್ನು ಆದರ್ಶಿಸಿದೆ. ಓಕೆನಾ? ಬಟ್ ಹಿಂದೂ ಧರ್ಮ, ಸನಾತನ ಧರ್ಮ ಅದು ಕ್ಯಾಲೆಂಡರ್ ಬೇರೆ ಇದೆ. ಓಕೆ, ನೆಕ್ಸ್ಟ್ ನೆನ್ಪಿಟ್ಕೊಳ್ಳಿ.
ಅವನ ಮ್ಯಾಪ್ ನೋಡ್ರಿ, ಇಲ್ಲಿದೆ ತಕ್ಷಶಿಲಾ. ಇಲ್ಲಿಂದ ಎಲ್ಲಿವರೆಗೂ ಬಂದಿದ್ದವನು? ಈ ಕಡೆ ಬಿಹಾರದವರೆಗೂ ಬಂದಿದ್ದ. ಯಾರು ಬಂದಿದ್ರು? ಕನಿಷ್ಕ ಬಂದಿದ್ದ. ಬಟ್ ಇವನು ಯಾವ ಧರ್ಮವನ್ನು ಸ್ವೀಕಾರ ಮಾಡಿದ್ದ? ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ದ. ಹಾಗಿದ್ರೆ ಇವನ ಆರ್ಕಿಟೆಕ್ಚರ್ ಏನೇನ್ ಮಾಡಿದ ಅಂತ ನೋಡೋಣ. ಕನಿಷ್ಕ ಬಿಲ್ಟ್ ಮೆನಿ ಸ್ತೂಪಾಸ್. ದ ಸ್ತೂಪ ದಟ್ ಬಿಲ್ಟ್ ಪುರುಷಪುರ ಕೇಳ್ತಾರೆ. ಪುರುಷಪುರ ಪ್ರೆಸೆಂಟ್ ಡೇಸ್ ಪೇಶಾವರ. ಪೇಶಾವರದ ಹಿಂದಿನ ಹೆಸರು ಕ್ವಶನ್ಸ್ ಆಗ್ತಾ ಇದೆ. ಪೇಶಾವರದ ಹಿಂದಿನ ಹೆಸರು ಪುರುಷಪುರ. ಹ್ಯಾಡ್ 13 ಸ್ಟೋರಿಡ್ ಟುವೇರ್. ದ ಟುವೇರ್ ವಾಸ್ 400 feet tall and was a wonder of the times. ಇಲ್ಲಿ ಏನ್ ಮಾಡ್ತಾನೆ ಅಂದ್ರೆ, ಅವನು 400 ಫೀಟ್ ಎತ್ತರದಲ್ಲಿರ್ತಕ್ಕಂತಹ ಒಂದು ಮೂರ್ತಿಯ ಸ್ಥಾಪನೆಯನ್ನ ಮಾಡ್ತಾನೆ. ಆದ್ರೆ ಇಲ್ಲಿ ಕ್ವಶನ್ಸ್ ಬರೋದು ಪುರುಷಪುರ ಪ್ರೆಸೆಂಟ್ ಡೇಸ್ ಪೇಶಾವರ. ಪೇಶಾವರದ ಹಿಂದಿನ ಹೆಸರೇನು? ಪೇಶಾವರದ ಹಿಂದಿನ ಹೆಸರು ಪುರುಷಪುರ ಅಂತಕ್ಕಂಥದ್ದು ನೆನಪಿಡಿ. ಓಕೆನಾ? ಕನಿಷ್ಕ ವಾಸ್ ಪ್ಯಾಟ್ರೋನ್ ಆಫ್ ಆರ್ಟ್. ಪ್ಯಾಟ್ರೋನ್ ಆಫ್ ಆರ್ಟ್ ಅಂದ್ರೆ ಏನು? ಪ್ಯಾಟ್ರೋನ್ ಅಂದ್ರೆ ಪೋಷಕ. ಕನ್ನಡದಲ್ಲಿ ಪ್ಯಾಟ್ರೋನ್ ಅಂದ್ರೆ ಪೋಷಕ. ಕನಿಷ್ಕ ವಾಸ್ ಪ್ಯಾಟ್ರೋನ್ ಆಫ್ ಆರ್ಟ್. ಹಿ ಇನ್ವೈಟೆಡ್ ಆರ್ಟಿಸ್ಟ್ ಫ್ರಮ್ ವೇರಿಯಸ್ ಕಂಟ್ರೀಸ್ ಔಟ್ಸೈಡ್ ಆಫ್ ಇಂಡಿಯಾ. ಅವನು ದೇಶದಿಂದಲೂ ಬೇರೆ ಬೇರೆ ಆರ್ಟಿಸ್ಟ್ ಗಳನ್ನ ಕರೆಸಿ ಅವನು ಸ್ಕೆಚ್ ಮಾಡಿಸ್ತಾನೆ, ಅಂದ್ರೆ ಅವನು ಕಲೆ ಮಾಡಿಸ್ತಾನೆ. ಹ್ಯಾಸ್ ಅ ರಿಸಲ್ಟ್ ಬ್ಲೆಂಡಿಂಗ್ ಆಫ್ ವೇರಿಯಸ್ ಆರ್ಟ್ ಸ್ಟೈಲ್ಸ್. ಅದರಿಂದ ರಿಸಲ್ಟ್ ಏನ್ ಹೊರಬಂತು ಅಂದ್ರೆ, ಕುಶಾನರ ಕಾಲದಲ್ಲಿ 2 ರೀತಿಯ ಸ್ಟೈಲ್ಸ್ಗಳು, ನ್ಯೂ ಸ್ಟೈಲ್ಸ್ಗಳು ಬರ್ತವೆ. ಒಂದು ಮಥುರಾ ಸ್ಟೈಲು, ಇನ್ನೊಂದು ಗಾಂಧಾರ ಸ್ಟೈಲು. ಡ್ಯೂರಿಂಗ್ ದಿಸ್ ಪೀರಿಯಡ್ ಹೇಳ್ತಾರೆ, ಕುಶಾನರ ಕಾಲದಲ್ಲಿ ಬೆಳವಣಿಗೆ ಕಂಡ 2 ಸ್ಟೈಲ್ಗಳು, ಶಿಲ್ಪಕಲೆ 2 ಸ್ಟೈಲ್ಗಳು. ಒಂದು ಮಥುರಾ ಸ್ಟೈಲು, ಇನ್ನೊಂದು ಗಾಂಧಾರ ಸ್ಟೈಲು. ನೆಕ್ಸ್ಟ್, ಎ ಸ್ಟೋನ್ ಐಡಿಯಲ್ ಆಫ್ ಕನಿಷ್ಕ is described at Mathura. Its head is destroyed. Kanishka's name is sketched on pedestal. Many coins belonging to the Kushanas have been found. They were the first to circulate gold coin India. ನೋಡ್ರಪ್ಪ, ಭಾರತ ದೇಶದಲ್ಲಿ ಮೊಟ್ಟ ಮೊದಲಿಗೆ ಗೋಲ್ಡ್ ಕಾಯಿನ್ ಅನ್ನ ಬಳಸಿರ್ತಕ್ಕಂಥ ವ್ಯಕ್ತಿ ಯಾರು? ಯಾವ ಸಾಮ್ರಾಜ್ಯ? ಕುಶಾನ ಸಾಮ್ರಾಜ್ಯ. ಇದು ಕ್ವಶನ್ ಆಗಿ. ಕುಶಾನ ಸಾಮ್ರಾಜ್ಯ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಗೋಲ್ಡ್ ಕಾಯಿನ್ ಅನ್ನ ಬಳಸಿರ್ತಕ್ಕಂಥದ್ದು. ಆಮೇಲೆ ಲಿಟರೇಚರ್ ಏನಾಗಿತ್ತು? ಕುಶಾನ ಸಾಮ್ರಾಜ್ಯದ ಲಿಟರೇಚರ್ ಏನಾಗಿತ್ತು? ಕನಿಷ್ಕ ಪಾರ್ಥನೈಸ್ಡ್ ಸ್ಕಾಲರ್ಸ್ ಅಂಡ್ ರೈಟರ್ಸ್. ಪಾರ್ಥನ ಅಂದ್ರೆ ಹೇಳಿದೆ ನಿಮ್ಗೇನು? ಪೋಷಕ. ಏನ್ ಪೋಷಣೆ ಮಾಡಿದ? ಯಾರನ್ನ? ಸ್ಕಾಲರ್ಸ್ ಗಳನ್ನ ಮತ್ತು ರೈಟರ್ಸ್ ಗಳನ್ನ ಅವನು ಅಮಂಗ್ ದಮ್. ಅದರಲ್ಲಿ ಯಾರು? ಅಶ್ವಘೋಷ ವಾಸ್ ಪ್ರಾಮಿನೆಂಟ್. ಅದರಲ್ಲಿ ಮುಖ್ಯ ಯಾರು? ಅಶ್ವಘೋಷ. ಹಿ ರೋಟ್ ಬುದ್ಧ ಚರಿತ್ರ ಇನ್ ಸಂಸ್ಕೃತ. ಅಶ್ವಘೋಷ ಯಾರ ಕಾಲದಲ್ಲಿದ್ದ? ಕನಿಷ್ಕನ ಕಾಲದಲ್ಲಿದ್ದ. ಒಂದು ಕ್ವಶನ್. ಅಶ್ವಘೋಷನಿಗೆ ಆಶ್ರಯ ನೀಡಿದ ಕುಶಾನರ ದೊರೆ ಯಾರು? ಕನಿಷ್ಕ. 2ನೇ ಕ್ವಶನ್. ಅಪ್ಲೈಡ್ ಕ್ವಶನ್ಸ್. ಅಶ್ವಘೋಷ ಏನ್ ಬರದ? ಬುದ್ಧ ಚರಿತ್ರ ಬರದ. ಬುದ್ಧ ಚರಿತ್ರೆ ಯಾವ ಭಾಷೆಯಲ್ಲಿದೆ? ಸಂಸ್ಕೃತ ಭಾಷೆಯಲ್ಲಿ. ಓಕೆನಾ? ನೆಕ್ಸ್ಟ್, ನಾಗಾರ್ಜುನ ವಾಸ್ ಅ ಗ್ರೇಟ್ ಫಿಲಾಸಫರ್. ಇನ್ನು ಕುಶಾನರ ಕಾಲದಲ್ಲಿ ನಾಗಾರ್ಜುನ ಅಂತ ಒಬ್ಬಿದ್ದ. ಈ ನಾಗಾರ್ಜುನ ಇಸ್ ಅ ಗ್ರೇಟ್ ಫಿಲಾಸಫರ್ ಅಂಡ್ ಸೈಂಟಿಸ್ಟ್ ಇನ್ ಕುಶಾನಸ್ ಕೋರ್ಟ್. ಓಕೆನಾ? ನೆಕ್ಸ್ಟ್, ವಶುಮಿತ್ರ ಒಬ್ಬ ಇದ್ದ. ವಶುಮಿತ್ರ ಸ್ಕಾಲರ್ ಹ್ಯಾಡ್ ಪ್ರೆಸ್ಡ್ ಓವರ್ 4th. ಈ ವಶುಮಿತ್ರ ಏನಾಗಿದ್ದ ಅಂದ್ರೆ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿದ್ದ. ಪ್ರೆಸಿಡೆಂಟ್ ಓವರ್ 4th ಬುದ್ಧಿಸ್ಟ್ ಕಾನ್ಫರೆನ್ಸ್ ಇನ್ ಹೆಲ್ಡ್ ಇನ್ ಕಾಶ್ಮೀರ. ಏನ್ 4ನೇ ಬೌದ್ಧ ಧರ್ಮ ಸಮ್ಮೇಳನವನ್ನ ಕಾಶ್ಮೀರದಲ್ಲಿ ಈ ಕನಿಷ್ಕ ನಡೆಸಿದ್ನೋ ಅದ ಪ್ರೆಸಿಡೆಂಟ್ ಯಾರಾಗಿದ್ರು? ವಶುಮಿತ್ರ ಆಗಿದ್ದ. ಕ್ವಶನ್ಸ್ ಕೇಳಿದ್ದಾರೆ. ಚರಕ is a physician. He is said to have been contemporary of Kanishka. ಇವನ್ ಯಾರು ಅಂದ್ರೆ ಫಿಸಿಷಿಯನ್, ವೈದ್ಯ. ಚರಕ ಒಬ್ಬ ವೈದ್ಯ. ಯಾರ ಕಾಲಾವಧಿಯಲ್ಲಿ? ಕನಿಷ್ಕನ ಕಾಲಾವಧಿಯಲ್ಲಿ ಒಬ್ಬ ಇವನು ವೈದ್ಯ. ಇವನೊಂದು ಕೃತಿ ಬರೀತಾನೆ, ಚರಕ ಸಂಹಿತ ಅಂತ ಕೃತಿ ಬರೋದನ್ನ ಯಾರು? ಚರಕ ಯಾರೊಬ್ಬ ವೈದ್ಯ. ವಶುಮಿತ್ರ ಯಾರೋ? ಬೌದ್ಧ ಧರ್ಮದ 4ನೇ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದವನು. ನಾಗಾರ್ಜುನ ಯಾರೊಬ್ಬ? ಗ್ರೇಟ್ ಫಿಲಾಸಫರ್, ತತ್ವಜ್ಞಾನಿ, ವಿಜ್ಞಾನಿ.
ಆಯ್ತಾ? ಈಗ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ನೀವೆಲ್ಲರೂ ಕಮೆಂಟ್ ಮಾಡಬೇಕು. ಕ್ಲಾಸ್ ಅರ್ಥ ಆಯ್ದ್ರೆ 1 ಮಾರ್ಕ್ಸ್ನು ಇವೇನು ಸ್ಕೂಲ್ ಬುಕ್ಸ್ ಹಿಂದ್ಗಡೆ ಇದಾವಲ್ಲ ಅವೇ ವರ್ಕನ್ನು ನೀವು ಮಾಡ್ರಿ, ಅಷ್ಟೇ ಸಾಕು. ಅದನ್ನ ನೀವು ಕಮೆಂಟಲ್ಲಿ ಹೇಳ್ರಿ. ನೀವು ಭಾಳ ಡಿಜಿಟಲ್, ಭಾಳ ವೈವಿಧ್ಯಕರ ಆಗಿರ್ತಕ್ಕಂಥ ಸಿಸ್ಟಮಲ್ಲಿ ಟೀಚ್ ಇಲ್ಲ ಕ್ಲಾಸ್ ರೂಮ್ ಹಂಗೆ ಅಂತ ಅದನ್ನ ನೀವು ಯೋಚನೆ ಮಾಡಕ್ ಹೋಗ್ಬೇಡ್ರಿ. ಮ್ಯಾಟ್ರ್ ಸಿಗ್ತಾ ಕಲಿಬೇಕಷ್ಟೇ. ಓಕೆನಾ? ನೆಕ್ಸ್ಟ್ ಇಲ್ಲಿ ನೋಡ್ರಿ, ಆನ್ ಅಂಬಾಸಿಡರ್ ಸೆಂಟ್ ಬೈ ಸೆಕ್ಯುಲಸ್ ದ ಪೋರ್ಟ್ ಆಫ್ ಚಂದ್ರಗುಪ್ತ ಮೌರ್ಯ. ಈಗ ಒಬ್ಬನ ನೇಮ್ ಬರಿಬೇಕು. ಇಲ್ಲಿ ರಾಯಭಾರಿನ ಕಳಿಸಿದ ಅಂತ ಹೇಳಿದ್ದೆ, ಅವನ ಹೆಸರು ಏನು ಅಂತ ಕೇಳಿದಾರೆ. ಇಲ್ಲಿ ಸೆಲ್ಯೂಕಸ್ ಸಾಮ್ರಾಜ್ಯದಿಂದ ಬಂದಿರತಕ್ಕಂಥ ರಾಯಭಾರಿ ಹೆಸರು ಏನು ಅಂತ ಬರಿಬೇಕು ನೀವು. ನೆಕ್ಸ್ಟ್, ದ ಎಂಪರರ್ ಹೂ ಸೇಡ್ ದ ಸಬ್ಜೆಕ್ಟ್ಸ್ ಆರ್ ಲೈಕ್ ಮೈ ಚಿಲ್ಡ್ರನ್. ಯಾವ ಒಬ್ಬ ರಾಜ ಪ್ರಜೆಗಳು ನನ್ನ ಮಕ್ಕಳು ಅಂತ ಹೇಳಿದ್ರು ಅಂತ ಬರಿಬೇಕು. ನೆಕ್ಸ್ಟ್, ಅವರ್ ನ್ಯಾಷನಲ್ ಎಂಬ್ಲಮ್ ಈಸ್, ನಮ್ಮ ರಾಷ್ಟ್ರ ಲಾಂಛನ ಯಾವುದು ಅಂತ ಕ್ವಶನ್ಸ್ ಕೇಳಿದ್ದಾರೆ. ನೆಕ್ಸ್ಟ್ 4ನೇದು, ಕನಿಷ್ಕ ಬಿಗ್ಯಾನ್ ಎ ನ್ಯೂ ಎರಾ ಕಾಲ್ಡ್. ಏನು ಕನಿಷ್ಕ ಅಧಿಕಾರಕ್ಕೆ ಬಂದ್ನಲ್ಲ ಅವಾಗ ಒಂದು ಹೊಸ ಯುಗ ಸ್ಥಾಪನೆ ಆಯ್ತು. ಅದೇ ಯುಗ ಏನಾಗಿದೆ? ಅಫಿಷಿಯಲ್ ಕ್ಯಾಲೆಂಡರ್ ಆಗಿದೆ ಗೌರ್ಮೆಂಟ್ ಆಫ್ ಕರ್ನಾಟಕ. ಆ ಶಕ ಯಾವುದು ಅಂತ ಕ್ವಶನ್ಸ್ ಕೇಳಿದ್ದಾರೆ. ನೆಕ್ಸ್ಟ್, ಹೂ ಫೌಂಡೆಡ್ ದ ಮೌರ್ಯ ಎಂಪೈರ್. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಕ್ವಶನ್ ಆಗಿದೆ. ವಿಚ್ ಸಿಟಿ ವಾಸ್ ಕ್ಯಾಪಿಟಲ್ ಆಫ್ ಮೌರ್ಯ ಎಂಪೈರ್? ಕ್ವಶನ್ ಆಗಿದೆ. ಅಂದ್ರೆ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಮಾಡಿದವರು ಯಾರು? ಕ್ವಶನ್ಸ್ ಎಲ್ಲಕ್ಕೂ ಆನ್ಸರ್ ಮಾಡ್ರಿ ನೀವು. ವಿಚ್ ಬುಕ್ ಡಿಡ್ ಕೌಟಿಲ್ಯ ರೈಟ್? ಕೌಟಿಲ್ಯ ಯಾವ ಕೃತಿಯನ್ನು ಬರೆದಿದ್ದಾನೆ ಅದನ್ನು ಕಮೆಂಟ್ ಮಾಡ್ರಿ. ವಿಚ್ ಬುಕ್? ಇವೆಲ್ಲ ನಮ್ಗೆ ಗೊತ್ತಿದ್ದಾವೆ, ನಾವು ಕಮೆಂಟ್ ಯಾಕೆ ಮಾಡೋದು ಅಂತ ಅನ್ಕೋಬಿಡ್ರಿ. ಕಮೆಂಟ್ ಮಾಡಿದಾಗ ನಿಮ್ಗೆ ಹಿಂದೂ ಮುಂದೆ ಆಗಲಿ, ಬಟ್ ಕ್ವಶನ್ಸ್ಗಳಿಗೆ ನೀವು ಆನ್ಸರ್ಸ್ಗಳಂತ ಕಮೆಂಟ್ ಮಾಡ್ತಾ ಹೋಗ್ರಿ. ವಿಚ್ ಬುಕ್ ಡಿಡ್ ಮೆಗಾಸ್ಥಾನಿಸ್ ರೈಟ್? ಯಾವ ಬುಕ್ ಅನ್ನ ಮೆಗಾಸ್ಥಾನಿಸ್ ಬರದ? ಈ ಮೆಗಾಸ್ಥಾನಿಸ್ ಯಾರು? ಸೆಲ್ಯೂಕಸ್ನ ರಾಯಭಾರಿ. ಸೆಲ್ಯೂಕಸ್ ಯಾರು? ಅಲೆಕ್ಸಾಂಡರ್ನ ರಿಪ್ರೆಸೆಂಟೇಟಿವ್. ಸೆಲ್ಯೂಕಸ್ ಮತ್ತು ಚಂದ್ರಗುಪ್ತ ಮೌರ್ಯನ ಮಧ್ಯೆ ಯುದ್ಧ ಆಗ್ತದೆ. ಸೆಲ್ಯೂಕಸ್ ಸೋಲ್ತಾನೆ. ಸೆಲ್ಯೂಕಸ್ ಮದುವೆ ಮಾಡಿ ಕೊಡ್ತಾನೆ ತನ್ನ ಮಗಳನ್ನ ಚಂದ್ರಗುಪ್ತ ಮೌರ್ಯನಿಗೆ. ಚಂದ್ರಗುಪ್ತ ಮೌರ್ಯ ವಾಪಸ್ 500 ಆನೆಗಳನ್ನ ಕೊಡ್ತಾನೆ. ಓಕೆನಾ? ನೆಕ್ಸ್ಟ್, ವಾಟ್ ವೇರ್ ಫಂಕ್ಷನ್ಸ್ ಧರ್ಮ ಮಹಾಮತ್ರರು ಏನಿದ್ರಲ್ಲ ಅವರ ಫಂಕ್ಷನ್ ಏನು ಅಂತ ಬರೆದಿದ್ದಾರೆ ನೋಡ್ರಿ. ಪ್ರಮೋಟಿಂಗ್ ದ ಗುಡ್ ಮಾರಲ್ಸ್ ಇನ್ ಅಮಾಂಗ್ ದ ಪೀಪಲ್ಸ್ ಅಂತ ಹೇಳಿದ ನಾವು. ಪ್ರಜೆಗಳ ಮಧ್ಯದಲ್ಲಿ ಎಲ್ಲರಿಗೂ ಗುಡ್ ಮಾರಲ್ಸ್ ಗಳನ್ನ ಟೀಚ್ ಮಾಡಬೇಕು. ವೇರ್ ಡಿಡ್ ಕನಿಷ್ಕ ಹೋಲ್ಡ್ ಬುದ್ಧ ಮಹಾಸಭಾವನ್ನ ಕನಿಷ್ಕ ಯಾವಲ್ಲಿ ಮಾಡಿದ ಅಂತ ಹೇಳಿದ್ದೀನಿ ನಾನು. 4ನೇ ಬೌದ್ಧ ಧರ್ಮ ಮಹಾಸಮ್ಮೇಳನ ಎಲ್ಲಿ ನಡೀತು ಅಂತ ಕ್ವಶನ್. ಬೌದ್ಧ ಮಹಾಧರ್ಮ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು? ಓಕೆನಾ? ಇದನ್ನೇ ಕ್ವಶನ್ಸ್ ಎಲ್ಲ ಎಜುಕೇಟರ್ಸ್ಗೂ ಇದನ್ನೇ ಓದಿ ಬಂದಿರ್ತಾರೆ. ಅಲ್ಲಿ ಆ ಕ್ವಶನ್ಸ್ ಗಳನ್ನ ನೋಡಿದ ತಕ್ಷಣ ಎಷ್ಟೊಂದು ನಾಲೆಜ್ ಹೊಂದ್ಬಿಡತ್ತೆ. ಇಲ್ಲಿ ಬರ್ರಿ, ಸ್ಕೂಲ್ ಬುಕ್ಕೇ ಓದ್ರಿ. ಓಕೆನಾ? ಇದು ನೀವು ಸ್ಕೂಲ್ ಬುಕ್ಸ್ ಓದಾತಿದ್ರಿ ಅಂದ್ರೆ ರಿವಿಷನ್ ಪರ್ಪಸ್ ಕ್ಲಾಸ್ ಕೇಳ್ರಿ ಅಷ್ಟೇ. ಇಲ್ಲಿ ನೋಡ್ರಿ, ಒಂದಿಷ್ಟು ಬರೆಯಕ್ ಕೊಟ್ಟಿದ್ದಾರೆ. ಅಶೋಕ 4ರಲ್ಲಿ 1, ಕನಿಷ್ಕ 4ರಲ್ಲಿ 1 ಆಗ್ಬೇಕು, ಅಶ್ವಘೋಷ 4ರಲ್ಲಿ 1, ಗಾಂಧಾರ 4ರಲ್ಲಿ 1 ಆಗ್ಬೇಕು. ಓಕೆನಾ? ಇದನ್ನ ನೀವು ABCD ಹಾಕಿ. ಓಕೆನಾ? ಇಷ್ಟಿದೆ. ನೆಕ್ಸ್ಟ್ ನಾಳೆ ನಿಮ್ದು ರೆಸ್ಪಾನ್ಸ್ ಹೆಂಗಿದೆ ನೋಡ್ಕೊಂಡು ನಾಳೆ ಕ್ಲಾಸನ್ನ ಮತ್ತೆ ನಾನು ಕೊಡ್ತೀನಿ. ಯಾರಿಗೆ ರಿವಿಷನ್ ಪರ್ಪಸ್ ಆಗುತ್ತೋ ಅವ್ರು ಯೂಸ್ ಮಾಡ್ಕೊರಿ. ಅಷ್ಟೊಂದು ನಾನು ಮಾಡರ್ನ್ ಆಗಿರ್ತಕ್ಕಂಥ ಸಿಸ್ಟಮ್ ತಂದು ಹೇಳ್ತಾ ಇಲ್ಲ, ಬಟ್ ನಾಲೆಜ್ ಪರ್ಪಸ್ ನೋಡ್ಲಿ. ಓಕೆನಾ? ಇಷ್ಟೊತ್ತು ನಿಮ್ ಟೈಮ್ ಕೊಟ್ಟು ನೋಡಿದ್ದಕ್ಕೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅನ್ಕೊಂಡಿದ್ದೀನಿ. ಸೊ ಆ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ನಿಮ್ಗೆ ಸಿಕ್ಕಿದ್ರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಸೋ ಮಚ್.